ಓಂ ಶಾಂತಿ. ನಿಮಗ್ಯಾಗೋ ನಿಮ್ಮನ್ನ ಯಾರು ಇಷ್ಟಪಡ್ತಾರೆ, ಒಳ್ಳೆಯವರು, ಧರ್ಮವಂತರು, ನಿಷ್ಠಾವಂತರು, ಎಲ್ಲರಿಗೂ ಒಳ್ಳೆಯದಾಗಲಿ. ಇವರೇ ಸಾಕಷ್ಟು ಮಂದಿಗೆ ಕೆಲವೊಂದು ವಿಚಾರಗಳು ಗೊತ್ತಾಗುತ್ತೋ ಗೊತ್ತಾಗಲ್ವೋ ನನಗೇನೂ ಅರ್ಥ ಆಗ್ತಾಯಿಲ್ಲ. ನಾನು ಸಾಕಷ್ಟು ಬಾರಿ ಹಿಂದೆ ಯಕ್ಷಿಣಿ ವಿದ್ಯೆ ಬಗ್ಗೆ ಹೇಳಿದ್ದೀನಿ. ಯಕ್ಷಿಣಿ ವಿದ್ಯೆ ಬಗ್ಗೆ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಈ ಥರ ಮಾಡಿ ಹಾಕಿದ್ದೀನಿ, ಈ ಯೂಟ್ಯೂಬಲ್ಲಿ ಶೇರ್ ಮಾಡಿದ್ದೀನಿ. ಅದನ್ನು ನೋಡಿದಾರಲ್ಲ ನೋಡಿಲ್ವೋ ಗೊತ್ತಿಲ್ಲ. ಕೆಲವರು ಅದನ್ನು ನೋಡಿದ್ದಾರೆ, ಅರ್ಥ ಮಾಡ್ಕೊಂಡಿದ್ದಾರೆ. ಇನ್ನು ಕೆಲವರು ಆ ವಿಡಿಯೋನ ಸ್ವಲ್ಪನೇ ನೋಡ್ಬಿಡೋದು, ಹೆಡ್ಲೈನ್ಸು. ಅವ್ರಿಗೆ ಅದು ಏನು ಅರ್ಥ ಆಗುತ್ತೋ ಏನು ಅರ್ಥ ಆಗಲ್ವೋ, ಬರೀ ಹೆಡ್ಲೈನ್ಸ್ ನೋಡ್ತಾರಷ್ಟೇ. ಇನ್ನು ಕೆಲವರು ಪೂರ್ತಿ ವಿಡಿಯೋ ನೋಡ್ತಾರೆ, ಯಾವುದು ಯಕ್ಷಿಣಿ ವಿದ್ಯೆ ಬಗ್ಗೆ. ಅದರಲ್ಲೆಲ್ಲ ನಾನು ಕ್ಲಾರಿಟಿ ಕೊಟ್ಟಿದ್ದೀನಿ. ಎಲ್ಲ ರೀತಿಯ ಅವರ ಒಂದು ಪ್ರಶ್ನೆಗಳಿಗೆ ಒಂದು ಕ್ಲಾರಿಟಿ ಕೊಟ್ಟಿರ್ತೀನಿ. ಆ ವಿಡಿಯೋನ ಪೂರ್ತಿ ನೋಡಿದ್ರೆ ಅವ್ರಿಗೆ ಅರ್ಥ ಆಗುತ್ತೆ. ಆದರೆ ಇವರು ಏನು ಮಾಡ್ತಾರೆ, ಕೆಲವರು ಚೆನ್ನಾಗಿ ಕುಡಿದ್ಬಿಟ್ಟಿರ್ತಾರೆ, ಚೆನ್ನಾಗಿ ತಿನ್ಬಿಟ್ಟಿರ್ತಾರೆ, ಮೆಕ್ಕಬಿಟ್ಟಿರ್ತಾರೆ, ಅಲ್ಲಿ ಬಂದು ಕೂತ್ಕೊಬಿಡ್ತಾರೆ. ಒಂದು ನಿಮಿಷನೂ ಅವ್ರಿಗೆ ಪೇಷನ್ಸ್ ಅನ್ನೋದು ಇರಲ್ಲ, ತಾಳ್ಮೆ. ಅವಾಗ ಹೆಂಗಪ್ಪ ಅರ್ಥ ಆಗುತ್ತೆ ಯಕ್ಷಿಣಿ ವಿದ್ಯೆ? ನೀವೇ ಹೇಳಿ. ಅಲ್ಲ, ನೀವೇ ಹೇಳಿ. ಒಂದು ಯಕ್ಷಿಣಿ ವಿದ್ಯೆ ಆಗಲಿ, ಪ್ರತ್ಯಂಗಿರ ದೇವ ವಿದ್ಯೆ ಆಗಲಿ, ಬೇತಾಳನ ವಿದ್ಯೆ ಆಗಲಿ, ಕೂಷ್ಮಾಂಡ ವಿದ್ಯೆ ಆಗಲಿ, ಚಾಂಡಿಕಾ ಚೌಡಿಕಾ ವಿದ್ಯೆ ಆಗಲಿ, ಅದು ಕುಟ್ಟಿ ಚೇತನ್ ಅದೇನೋ ಅಂತಾರಲ್ಲ ಕೇರಳ ಕಡೆ, ಕುಟ್ಟಿ ಚೇತನ, ಕುಟ್ಟಿ ಚೇತನ ಯಾರೋ ಅಂತಾರೆ. ಯಾವುದೇ ವಿದ್ಯೆ ಆಗಲಪ್ಪ, ಅದನ್ನು ಪೂರ್ತಿಯಾಗಿ ನೋಡಬೇಕು. ಮೊದಲಿಂದ ಲಾಸ್ಟ್ವರೆಗೂ ಭಾಳ ಶ್ರದ್ಧೆಯಿಂದ ಅಕ್ಕಪಕ್ಕ ಗಲಾಟೆ ಇಲ್ಲದೆ ಇರೋ ಕಡೆ ಕೂತ್ಕೊಂಡು ನೋಡಬೇಕು. ಅದೇ ಬಸ್ ಸ್ಟ್ಯಾಂಡಲ್ಲೋ ರೈಲ್ವೆ ಸ್ಟೇಷನಲ್ಲೋ ಕೂತ್ಕೊಬಿಟ್ಟು ನೋಡಿದ್ರೆ ಅರ್ಥ ಆಗಲ್ಲ. ಅದರಲ್ಲೂ ಎಣ್ಣೆ ಹೊಡ್ಕೊಬಿಟ್ಟು ರಾತ್ರಿ ಹೊತ್ತು 12 ಗಂಟೆ ರಾತ್ರಿಗೆ ಫುಲ್ ಟೈಟ್ ಆಗಿಬಿಟ್ಟು ನೋಡಿದ್ರೆ ಅರ್ಥ ಆಗಲ್ಲ. ಅದೇನೋ ಒಟ್ಟಿನಲ್ಲಿ ಇನ್ನು ಕೆಲವರು ನಾನು ಯೂಟ್ಯೂಬ್ ಚಾನಲ್ ಈ ಥರ ಶೇರ್ ಮಾಡಿದ್ದೀನಂತೆ, ಪಾಪ ಗೊತ್ತಿಲ್ಲ ಕೆಲವ್ರಿಗೆ. ವಿಡಿಯೋ ಶೇರ್ ಮಾಡಿರ್ತೀರಂತ ಯಕ್ಷಿಣಿ ವಿದ್ಯೆ ಬಗ್ಗೆ ಗೊತ್ತಿರಲ್ಲ. ಅವರು ನನಗೆ ಕಾಮೆಂಟ್ ಮಾಡ್ತಾರೆ, ಯಕ್ಷಿಣಿ ವಿದ್ಯೆ ಬಗ್ಗೆ ವಿಡಿಯೋ ಮಾಡಿ ಅಂತ. ನಾನು ಅವ್ರಿಗೆ ರಿಪ್ಲೈ ಮಾಡ್ತೀನಿ, ಏನಂತ, ಹಾಕಿದ್ದೀನಿ ನೋಡಪ್ಪ, ಹಿಂದ್ಗಡೆ ಹೋಗಪ್ಪ, ಅಲ್ಲಿ ಹಾಕಿದ್ದೀನಿ, ಹಾಗೇ ನೋಡ್ಕೊಂಡು ಹೋಗಪ್ಪ, ಟೈಟಲ್ಲು ಅಲ್ಲಿ ಸಿಗುತ್ತೆ, ಈಗೆಲ್ಲ ಹೇಳ್ಕೊಂಡು ಬಂದಿದ್ದೀನಿ. ಆದರೂ ಕೆಲವ್ರು ಕೇಳ್ತಾನೇ ಇರ್ತಾರೆ, ನನಗೆ ಕಾಲ್ ಮಾಡ್ತಾನೇ ಇರ್ತಾರೆ ಯಕ್ಷಿಣಿ ವಿದ್ಯೆ ಬಗ್ಗೆ. ಯಕ್ಷಿಣಿ ವಿದ್ಯೆ ನೀವು ಹೇಳ್ಕೊಡ್ತೀರಾ ಅಂತ ನಾನು ವಾಟ್ಸಪ್ಗೆ ಕಾಮೆಂಟ್ಗಳು ಮಾಡ್ತಾಯಿರ್ತಾರೆ. ಯಕ್ಷಿಣಿ ವಿದ್ಯೆ ಕಲಿಸ್ಕೊಡ್ತೀರಾ ಅಂತ ನಾನು ವಾಟ್ಸಪ್ಗೆ ಕಾಮೆಂಟ್ ಮಾಡ್ತಿರ್ತಾರೆ. ನೋಡಿ, ಯಕ್ಷಿಣಿ ವಿದ್ಯೆ ಕಲಿಸ್ಕೊಡ್ತೀರಾ, ಯಕ್ಷಿಣಿ ವಿದ್ಯೆ ಹೇಳ್ಕೊಡ್ತೀರಾ, ಇದ್ರ ಬಗ್ಗೆ ನಾನು ಹೇಳಿದ್ದೀನಿ. ಬೇಕಾ ಇನ್ನೊಂದು ಸಾರಿ ಇವಾಗ ಹೇಳ್ಬಿಡ್ತೀನಿ. ಮೊದಲು ಯಕ್ಷಿಣಿ ವಿದ್ಯೆ ಅಂದರೆ ಏನು ಹೇಳಿದ್ನೆ? ಯಕ್ಷಿಣಿ ವಿದ್ಯೆ ಅಂದರೆ ಏನು? ಬೇತಾಳನ ವಿದ್ಯೆ ಅಂದರೆ ಏನು? ಪ್ರತ್ಯಂಗಿರ ದೇವಿ ವಿದ್ಯೆ ಅಂದರೆ ಏನು? ಚೌಡಿಕಾ ಅಥವಾ ಚಂಡಿಕಾ ಏನೋ ಒಂದು ವಿದ್ಯೆ ಅಂದರೆ ಏನು? ಇಂದ್ರಜಾಲ, ಮಹೇಂದ್ರಜಾಲ ಅಥವಾ ಯಂತ್ರ ತಂತ್ರ ಮಂತ್ರ ವಿದ್ಯೆಗಳು, ಮಾಯಾಮಾಟ ವಿದ್ಯೆಗಳು, ಕಟ್ಟು ಹೊಡೆಯೋದು, ತಡೆ ಹೊಡೆಯೋದು, ತಡೆ ಈ ಥರ ಏನೇನೋ ಇರ್ತದೆ. ಸದ್ಯಕ್ಕೆ ಈಗ ನಾನು ಯಕ್ಷಿಣಿ ವಿದ್ಯೆ ಅಂದರೆ ಏನು ಇದ್ರ ಬಗ್ಗೆ ಹೇಳ್ತೀನಿ. ಮೊದಲಿಗೆ ನಾವು ಒಂದು ಕ್ಲಾರಿಫಿಕೇಷನ್ ತೊಗೋಬೇಕು. ಯಕ್ಷಿಣಿ ಅಂದರೆ ಏನು ಅನ್ನೋದು ತಿಳ್ಕೊಬೇಕು. ಆಮೇಲೆ ಯಕ್ಷಿಣಿ ವಿದ್ಯೆನ ಹೆಂಗೆ ನಾವು ಕಲಿಯೋದು ಅನ್ನೋದು ತಿಳ್ಕೊಬೇಕು. ಅಥವಾ ಯಕ್ಷಿಣಿ ವಿದ್ಯೆನ ಕಲ್ತ್ರೆ ಎಷ್ಟು ಉಪಯೋಗ, ಕಲಿದೇ ಇದ್ದರೆ ಏನು, ಕಲ್ತ್ರೆ ಏನು, ಅದು ಕಲಿಯೋವಾಗ ಏನು ತೊಂದರೆ ಆಗುತ್ತೆ, ಅದರಿಂದ ಏನು ಉಪಯೋಗ ಯಕ್ಷಿಣಿ ವಿದ್ಯೆಯಿಂದ ಅನ್ನೋದು ಒಂದು ಕ್ಲಾರಿಫಿಕೇಷನ್ ನಾವು ತೊಗೋಬೇಕು. ಅನಂತರವೇ ಅದನ್ನು ಕಲೀಲಿಕ್ಕೆ ಹೋಗ್ಬೇಕೇ ಹೊರತು ಸುಮ್ಮನೆ ಯಾರೋ ಏನೋ ಯಕ್ಷಿಣಿ ವಿದ್ಯೆ ಅಂದರು, ಏನೋ ದುಡ್ಡು ಬಡ್ಬಿಡುತ್ತೆ, ಹಣ ಬಂದ್ಬಿಡುತ್ತೆ ಅಂದರು. ಯಕ್ಷಿಣಿ ವಿದ್ಯೆ ಅಂದರೆ ಏನೋ ಕೈಯಲ್ಲಿ ಬೊಂಬೆ ಆಡ್ಕೊಂಡು ಮ್ಯಾಜಿಕ್ ಮಾಡ್ತಾರಲ್ಲ, ಕೈಯಲ್ಲಿ ಒಂದು ಬೊಂಬೆ ಆಡ್ಕೊಂಡು, ತೊಗಲು ಬೊಂಬೆ ನೀವು ನೋಡಿರ್ಬೋದು, ತೊಗಲು ಬೊಂಬೆ ಅಂತಾರೆ, ಬೊಂಬಲಾಟ ಆಡ್ಸೋರು, ಬೊಂಬೆ ಹಂಗೆ ಅನ್ಕೊಬಿಡ್ತಾರೆ. ಏನೋ ಒಂದು ಮಂತ್ರದಂಡ ಅನ್ಕೊಬಿಡ್ತಾರೆ. ಅಲ್ಲ ಯಕ್ಷಿಣಿ ವಿದ್ಯೆ ಅಂದರೆ. ಬದಲಿಗೆ ಯಕ್ಷಿಣಿ ವಿದ್ಯೆ ಬಗ್ಗೆ ನಾನು ನಿಮಗೆ ಒಂದು ಕ್ಲಾರಿಫಿಕೇಷನ್ ಕೊಡ್ತೀನಿ. ಈ ವಿಡಿಯೋನ ಲಾಸ್ಟ್ವರೆಗೂ ನೋಡಿ, ಮಿಸ್ ಮಾಡ್ಕೊಬೇಡಿ. ಮತ್ತೆ ಯಕ್ಷಿಣಿ ವಿದ್ಯೆ ಬಗ್ಗೆ ನಿಮಗೆ ಸಮಸ್ಯೆಗಳು ಇದ್ದರೆ, ಏನಾದರೂ ಸಂದೇಹಗಳಿದ್ದರೆ ಅದೆಲ್ಲದಕ್ಕೂ ಉತ್ತರ ಇವಾಗಲೇ ಸಿಗುತ್ತೆ. ನೀವು ಇದನ್ನು ಎಲ್ಲ ಈ ಸಂದೇಹಗಳಿಗೆ ನೀವು ಉತ್ತರ ತಿಳ್ಕೊಬೋದು.
ನಿಮ್ಮ ಮೈಂಡಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರ ತಿಳ್ಕೊಬೋದು. ಯಕ್ಷಿಣಿ ವಿದ್ಯೆ ಅಂದ್ರೆ ಏನು, ಅದನ್ನು ಕಲಿಬೋದ ಬೇಡವಾ, ಕಲ್ತ್ರೆ ಏನು ಉಪಯೋಗ, ಏತಕ್ಕೆ ಕಲಿಬೇಕು, ಇದೆಲ್ಲವನ್ನು ಈ ವಿಡಿಯೋನೆಲ್ಲ ನಿಮಗೆ ನಿಧಾನಕ್ಕೆ ಕ್ಲಾರಿಫಿಕೇಷನ್ ಕೊಡ್ತೀನಿ. ಆದಷ್ಟು ನಿಧಾನಕ್ಕೆ ಹೇಳ್ತೀನಿ, ಸ್ವಲ್ಪ ಸಮಯ ಆಗುತ್ತೆ ನೋಡಿ ಲಾಸ್ಟ್ವರೆಗೂ. ನೀವು ಇದನ್ನು ತಿಳ್ಕೊಬಿಟ್ರೆ ನಿಮ್ಮ ಹತ್ರ ಯಾರೇ ಬಂದು ಪ್ರಶ್ನೆಗಳು ಕೇಳಿದ್ರೆ ನೀವು ಉತ್ತರ ಕೊಡೋಕ್ಕೆ ಸಮರ್ಥರಾಗಿರ್ತೀರ. ಯಾರೇ ನಿಮ್ಮ ಹತ್ರ ಯಕ್ಷಿಣಿ ಬಗ್ಗೆ ಕೇಳಿದ್ರೆ ಉತ್ತರ ಕೊಡಲಿಕ್ಕೆ ನೀವು ಸಮರ್ಥರಾಗಿರ್ತೀರ. ಅದಕ್ಕೆ ನೀವು ಇಲ್ಲಿ ಸ್ವಲ್ಪ ತಾಳ್ಮೆಯಿಂದ ಯಾವುದಾದ್ರೂ ಒಂದು ಒಳ್ಳೆ ಪ್ಲೇಸಲ್ಲಿ ಕೂತ್ಕೊಳ್ಳಿ, ಸೈಲೆಂಟಾಗಿರೋ ಪ್ಲೇಸಲ್ಲಿ ಕೂತ್ಕೊಳ್ಳಿ, ನಿಧಾನಕ್ಕೆ ನೋಡಿ. ಅಥವಾ ನೀವೆಲ್ಲೋ ಈಗ ಬಸ್ನಲ್ಲಿದ್ದೀರಿ, ರೈಲ್ವೆ ಸ್ಟೇಷನ್ ಇದ್ದೀರಿ, ಆಫೀಸಲ್ಲಿದ್ದೀರಿ ಅಂದರೆ ಸಂಜೆ ನೀವು ಮನೆಗೆ ಹೋದ್ಮೇಲೆ ನೀಟಾಗಿ ಕೂತ್ಕೊಂಡು ನೋಡಿ. ಒಟ್ಟಲ್ಲಿ ಸುತ್ತಲೂ ಯಾರು ಇರಬಾರ್ದು, ಸೈಲೆಂಟಾಗಿರ್ಬೇಕು. ಆವಾಗ ಈ ವಿಡಿಯೋನ ನೋಡಿ, ಆವಾಗ ನಿಮ್ಗೊಂದು ಕ್ಲಾರಿಟಿ ಬರುತ್ತೆ. ಗೊತ್ತಾಯ್ತಲ್ಲ? ಈಗ ಫಸ್ಟ್ ನಾವು ಯಕ್ಷಿಣಿ ಬಗ್ಗೆ ಹೋಗೋಣ. ಮೊದಲಿಗೆ ಯಕ್ಷಿಣಿ ಹೋಗೋದಕ್ಕೆ ಮುಂಚೆ ಈ ಪ್ರಕೃತಿ ಬಗ್ಗೆ ತಿಳ್ಕೊಬೇಕು, ಆಮೇಲೆ ನಿಮಗೆ ಕ್ಲಾರಿಫಿಕೇಷನ್ ಸಿಗುತ್ತೆ. ಓಕೆನಾ? ಈಗ ನೀವು ನೋಡ್ದಂಗೆ ನಿಮ್ಮ ಮನೆಯಲ್ಲಿ ಯಜಮಾನ್ರು ಯಾರು? ಒಂದು ಮನೆಗೆ ಒಬ್ಬ ಯಜಮಾನ್ರು ಇರ್ತಾರೆ, ನಿಮ್ಗೆ ಗೊತ್ತಿರೋ ವಿಚಾರ. ಕೆಲವು ಮನೆಗಳಲ್ಲಿ ಬಿಡ್ರಿ, ಅಪ್ಪನೂ ಯಜಮಾನ, ಅಮ್ಮನೂ ಯಜಮಾನ್ತಿ, ಮಾಮನೂ ಯಜಮಾನೆ, ಅತ್ತೆನೂ ಯಜಮಾನೆ, ಅಣ್ಣನೂ ಯಜಮಾನ, ತಮ್ಮನೂ ಯಜಮಾನ, ಅಕ್ಕ ತಂಗಿ ಎಲ್ಲ ಯಜಮಾನ್ರು ಆಗ್ಬಿಟ್ಟಿರ್ತಾರೆ ಕೆಲವು ಮನೆಗಳಲ್ಲಿ. ನಿಮ್ಗೆ ಗೊತ್ತಿರ್ಬೋದು ಆ ವಿಚಾರ. ಅವ್ರ ವಿಷಯಕ್ಕೆ ಬೇಡ ಬಿಡ್ರಿ. ಮನೆಯಲ್ಲಿರೋರೆಲ್ಲ ಯಜಮಾನ್ರು ಆಗ್ಬಿಟ್ಟಿರ್ತಾರೆ. ಬಾಯಿಗೆ ಬಂದಾಗ ಎಲ್ಲರೂ ಸಲಹೆಗಳು ಕೊಡೋದು, ಬಾಯಿಗೆ ಬಂದಾಗ ಎಲ್ಲರೂ ಡಿಸ್ಕಷನ್ ಮಾಡೋದು. ಅಪ್ಪ ಯಾವುದಾದ್ರೂ ಒಂದು ಕೆಲಸ ಹಿಡ್ಕೊಬಿಟ್ರೆ ಎಲ್ಲರೂ ಕಿತ್ತಾಡ್ತಿರ್ತಾರೆ. ಒಬ್ಬರು ಬೇಕು ಅಂತಾರೆ, ಒಬ್ಬರು ಬೇಡ ಅಂತಾರೆ, ಒಬ್ರು ಹಿಂಗೆ ಮಾಡಂತಾರೆ, ಒಬ್ರು ಇನ್ನೊಂದು ಥರ ಮಾಡಂತಾರೆ. ಹಿಂಗೆ ಕಿತ್ತಾಡ್ತಿರ್ತಾರೆ ಅಲ್ವಾ ಮನೆಗಳಲ್ಲಿ. ಹಾಗೆ ಅಲ್ಲೇನು ಮನೆಗಳೇನ್ರಿ, ಆಫೀಸ್ಗಳಲ್ಲೂ ಹಾಗೆ ಆಗ್ತದೆ. ಅಲ್ಲೇ ಆಫೀಸ್ಗಳೇನ್ರಿ, ಅದೇ ನೋಡ್ರಿ ಅಸೆಂಬ್ಲಿ ಕತೆ ಗೊತ್ತಲ್ಲ ನಿಮಗೆ. ಕಿತ್ತಾಡ್ತಾರೆ, ಹೊಡೆದಾಡ್ತಾರೆ, ಚೇರ್ಗಳಲ್ಲಿ ಹೊಡೆದಾಡ್ಬಿಡ್ತಾರೆ ಅಸೆಂಬ್ಲಿನಲ್ಲಿ, ವಿಧಾನಸೌಧ ಅಸೆಂಬ್ಲಿನಲ್ಲಿ ಅಲ್ವಾ. ಯಜಮಾನ್ರುಗಳವರು ಯಾರು ಯಜಮಾನ್ರಪ್ಪ ಅಲ್ಲಿ ಗೊತ್ತಿಲ್ಲ. ಪ್ರೆಸಿಡೆಂಟೋ, ಉಪಾಧ್ಯಕ್ಷರು, ಅಧ್ಯಕ್ಷರು, ಮುಖ್ಯಮಂತ್ರಿನೋ, ಪ್ರೈಮ್ ಮಿನಿಸ್ಟ್ರೋ ಯಾರೋ ಗೊತ್ತಿಲ್ಲ. ಕಿತ್ತಾಡೋದು ನೋಡಿದ್ರೆ ಚೇರ್ಗಳಲ್ಲಿ ಹೊಡೆದಾಡ್ತಾರೆ ಅಲ್ವಾ. ಲಂಗು ಲಗಾಮಿಂದ ಎಲ್ಲ ಹೊಡೆದಾಡ್ತಾರೆ. ಹಂಗೆ ಹೊಡೆದಾಡಿದ್ರೆ ಹೆಂಗಪ್ಪ ದೇಶ ಉದ್ಧಾರ ಆಗುತ್ತೆ ಹೇಳಿ. ಈ ವಿಚಾರ ಯಾಕೆ ಹೇಳ್ತೀನಿ ಗೊತ್ತಾ, ನಾನು ಗಾಬರಿ ಆಗ್ಬೇಡ್ರಿ. ಯಕ್ಷಿಣಿ ವಿದ್ಯೆ ಹತ್ಕೊಬಿಟ್ಟು ಇದೇನೋ ಹೇಳ್ತಾರೆ ಅನ್ಕೋಬೇಡಿ, ಹೇಳ್ತೀನಿ ಕೇಳಿ, ಅಲ್ಲಿಗೆ ಬರ್ತೀನಿ ನೋಡ್ರಿ. ದೇವತೆಗಳು ಅಂತ ಇದ್ದಾರೆ ದೇವಲೋಕಕ್ಕೆ, ನಿಮ್ಗೆ ಗೊತ್ತಿರೋ ವಿಚಾರ ತಾನೆ. ಭೂಮಿ ಮೇಲೆ ಬಿಡ್ರಿ ಇವ್ರು ರಾಜಭಾರ ಮಾಡ್ತಾರೆ, ಅದು ನಿಮ್ಗೆ ಗೊತ್ತು. ದೇವಲೋಕಕ್ಕೆ ಅದು ಕೂಡ ತಿಳ್ಕೊಬಿಡ್ತೀರ ನೀವು, ಸ್ವರ್ಗ ಅಂತೀರ ಅಲ್ವಾ. ಸ್ವರ್ಗದಲ್ಲಿ ಯಾರು? ಮಹೇಂದ್ರ ಅಂತೀರ. ಓಕೆನಾ? ಮಹೇಂದ್ರ ಬಿಡ್ರಿ ಯಾರು? ಅವ್ರ ಪತ್ನಿ ಸಚಿದೇವಿ ಜಗನ್ಮಾತೆ ಅಂತೀರ ಅಲ್ವಾ. ಅವ್ರು ಬಿಟ್ಟು ಇರ್ತಾರೆ ವಾಯುದೇವ, ಅಗ್ನಿದೇವ, ವರುಣದೇವ, ಕುಬೇರ, ಅಶ್ವಿನಿ ಕುಮಾರರು, ಯಮಧರ್ಮ, ಸೂರ್ಯ ಭಗವಾನ, ಚಂದ್ರ ಭಗವಾನ, ಮಂಗಳದೇವ, ಬುಧದೇವ, ಗುರುದೇವ, ಶುಕ್ರದೇವ, ಶನೇಶ್ವರ ದೇವ, ರಾಹು, ಕೇತು. ನಿಮ್ಗೆ ಗೊತ್ತೇ ಇದೆ ಅಲ್ಲ. ಇವರೆಲ್ಲ ದೇವತೆಗಳು, ಗ್ರಹ ದೇವತೆಗಳು, ದಿಕ್ಪಾಲಕ ದೇವತೆಗಳು, ಋಷಿಮುನಿಗಳು. ಇನ್ನು ಋಷಿಮುನಿಗಳ ಬಗ್ಗೆ ಬರಬೇಕಾ? ಅರುಂಧತಿ ಮಾತಾ, ವಸಿಷ್ಠ ಮಹರ್ಷಿ, ವಿಶ್ವಾಮಿತ್ರ ಮಹರ್ಷಿ, ದೂರ್ವಾಸ ಮಹರ್ಷಿ, ಅಹಲ್ಯ, ಗೌತಮ ಮಹರ್ಷಿ, ಕಶ್ಯಪ್ ಮಹರ್ಷಿ, ಭೃಗು ಮಹರ್ಷಿ, ಭಾರದ್ವಾಜ ಮಹರ್ಷಿ ಅಲ್ವಾ. ಸೂತಪುರಾಣ ಶೌನಕರು, ಶೃಂಗ ಮಹರ್ಷಿ, ಆಸ್ತಿಕ ಋಷಿ ಅಲ್ವಾ. ಜರಾತ್ಕರು ಮಹರ್ಷಿ, ಋಷಿ. ಹೀಗೆ ನಾನಾ ರೀತಿಯ ಋಷಿಮುನಿಗಳು, ಸಾಧು ಸಂತರು ಇತ್ಯಾದಿ ಇರ್ತಾರೆ ಬಿಡಿ. ಸ್ವರ್ಗಲೋಕದಲ್ಲಿ ಇರಲ್ವಾ, ಇರ್ತಾರೆ. ಸಚೇಂದ್ರ ದೇವತೆಗಳು ಜೊತೆಗೆ ಋಷಿಮುನಿಗಳು, ಗುರುಗಳು, ಮಹಾಮಾತೆಯರು ಎಲ್ಲ ಇರ್ತಾರೆ. ಕರೆಕ್ಟಾ? ನಿಮ್ಗೆ ಗೊತ್ತಿರೋ ವಿಚಾರ. ಅದು ಬಿಡ್ರಿ ಇನ್ಯಾವುದು? ವೈಕುಂಠ ಎಲ್ಲಿರುತ್ತೆ? ಮಹಾವಿಷ್ಣು, ಮಹಾಲಕ್ಷ್ಮಿ, ಅನಂತ ಪದ್ಮಾವತಿ, ಅನಂತಲಕ್ಷ್ಮಿ, ಮಹಾವಿಷ್ಣು. ಇದು ನಿಮ್ಗೆ ಗೊತ್ತಿದೆ. ಜಯ ವಿಜಯರು, ಗರುಡದೇವ, ಸುದರ್ಶನ ಸ್ವಾಮಿ ಅಲ್ಲಿರ್ತಾರೆ. ಓಕೆನಾ? ಇಲ್ಲ ಅದು ಬಿಟ್ಟರೆ ಕೈಲಾಸ, ಅಲ್ಲೇ ನಂದಿ, ನಂದಿತ, ಭೃಂಗೇರೆಟ್ಟಿ, ಕಾಮಧೇನು, ಕಲ್ಪವೃಕ್ಷ ಅದೆಲ್ಲ ಅಲ್ಲಿ ಸ್ವರ್ಗದಲ್ಲಿ. ನಂದಿತ, ಭೃಂಗೇರೆಟ್ಟಿ ಇಲ್ಲಿ ನಂದೀಶ್ವರ ಇವರು. ಹಾಗೆ ಗಣಪತಿ, ಮೂಷಕರಾಜು, ಮಯೂರ್ದೇವತ, ಸುಬ್ರಹ್ಮಣ್ಯ ಸ್ವಾಮಿ, ಶ್ರೀ ಬೆಳ್ಳಿಮಠ ದೇವಸ್ಥಾನ ಮತ, ಸಿದ್ಧಿ ಬುದ್ಧಿ, ಧೂಮ್ರಕೇತು, ಕಲ್ಕಿ ಚಿಂತಾರ, ವಿದ್ಯಾ ಮಹಾಗಣಪತಿ, ಪಾರ್ವತಿ ಪರಮೇಶ್ವರ, ಕೈಲಾಸ ಅಲ್ವಾ. ಬ್ರಹ್ಮಲೋಕ ಬಂದರೆ ಬ್ರಹ್ಮಲೋಕ ಯಾರಿರ್ತಾರೆ? ಸರಸ್ವತಿ ವಾಹನ, ಬ್ರಹ್ಮಾಜಿ ವಾಹನ ಏನು ನಿಮಗೆ ಅವತ್ತು ನವಿಲು ಅಥವಾ ಹಂಸ ಅಲ್ವಾ. ಅಲ್ಲಿ ಬ್ರಹ್ಮಾಜಿ, ಸರಸ್ವತಿ ಬ್ರಹ್ಮಾಜಿ, ಅವ್ರ ಲೋಕ ಬ್ರಹ್ಮಲೋಕ. ನಾರದ ಮಹರ್ಷಿ ಇತ್ಯಾದಿ. ಹಾಗೆ ಋಷಿಮುನಿಗಳು, ಮಾನಸಪುತ್ರರು ಇವರೆಲ್ಲ ಇರ್ತಾರೆ. ಇದೆಲ್ಲ ಯಾಕೆ ಹೇಳಿದ್ ಗೊತ್ತಾ? ಯಕ್ಷಿಣಿ ಬಗ್ಗೆ ಹೇಳೋಕ್ಕೆ ಇಷ್ಟು ಬರ್ತಾಯಿದ್ದೀನಿ. ಆದರೆ ಭೂಮಿ ಮೇಲೆ ಮರ, ಗಿಡ, ಬಳ್ಳಿ, ವನಸ್ಪತಿ, ವೃಕ್ಷಾದಿಗಳು ಎಲ್ಲಿರ್ತವೆ? ಕಾಡಲ್ಲಿ. ನಿಮ್ಗೆ ಗೊತ್ತು, ಕಾಡಲ್ಲಿ ಒಳ್ಳೆ ಗಿಡಮೂಲಿಕೆಗಳಿದೆ, ಸಂಜೀವಿನಿ ಗಿಡಗಳಿರುತ್ತೆ. ಸಂಜೀವಿನಿ ಗೊತ್ತಲ್ಲ, ಹನುಮಂತ ದೇವರು ಸಂಜೀವಿನಿ ಬೆಟ್ಟ ಹೊತ್ಕೊಂಡು ಬನ್ನಲ್ಲ, ಹಿಮಾಲಯ ಪರ್ವತ. ಆತ ಎಲ್ಲಿಂದಾದರೂ ಹೊತ್ಕೊಂಡು ಬರಲಿ,
ಆದರೆ ಅದರ ಅಧಿಕಾರ ಯಾರಿಗಿರುತ್ತೆ? ಸಂಜೀವನಿ ಪರ್ವತದ ಅಧಿಕಾರ. ಸಂಜೀವನಿ ಕಡ್ಡಿ ಒಂದೇ ಒಂದು ಚಿಕ್ಬಿಟ್ರೆ, ಸಂಜೀವನಿ ಕಡ್ಡಿ ಒಂದೇ ಒಂದು ಚಿಕ್ಬಿಟ್ರೆ, ಆ ಕಡ್ಡಿ ನಮ್ಮ ಹತ್ರ ಇದ್ಬಿಟ್ರೆ ನಿಮ್ಮ ಕೈ ಕಟ್ಟಾಗ್ಬಿಡ್ತು ಅಂತ ಇಟ್ಕೊಳ್ಳಿ. ಆ ಸಂಜೀವನಿ ಕಡ್ಡಿನ ಹಂಗೆ ಅಂದ್ಬಿಟ್ರೆ ಅಲ್ಲೇ ಅದು ಕೂಡ್ಕೊಬಿಡುತ್ತೆ, ಮಾಂಸ ಕೂಡ್ಕೊಬಿಡುತ್ತೆ. ಕೇವಲ ಸಿನಿಮಾಗಳಲ್ಲಿ ತೋರಿಸ್ತಾರೆ, ಸೀರಿಯಲ್ಗಳಲ್ಲಿ ತೋರಿಸ್ತಾರೆ. ಕಡ್ಡಿ ಹಂಗೆ ಅಂದ್ಬಿಟ್ಟ ತಕ್ಷಣ ಸಂಜೀವನಿ ಕಡ್ಡಿ ಅಥವಾ ಮಂತ್ರದಂಡ ಇನ್ನೇನೋ ಹಂಗೆ ಅಂದ್ಬಿಟ್ರೆ ಪಟ್ ಅಂತ ಹಿಂಗೆ ಅನ್ನೋಷ್ಟೊತ್ತಿಗೆ ವಾಷಿಂಗ್ ಪೌಡರ್ ನಿರ್ಮ ಅಂತ ಕ್ಲೀನ್ ಆಗಿಬಿಡುತ್ತೆ ಅಂತ ಸಿನಿಮಾಗಳಲ್ಲಿ ತೋರಿಸ್ತಾರೆ. ನಿಜವಾಗ್ಲೂ ಹಂಗಲ್ಲ ರೀ. ಕಡ್ಡಿ ಇರುತ್ತೆ, ಸಂಜೀವನಿ ಕಡ್ಡಿ ಇಲ್ಲ ಅಂದವ್ರು ಯಾರು? ಅದನ್ನ ಹಿಂಗೆ ಅಂದ್ಬಿಟ್ರೆ ಆಗ್ಬಿಡೋದಿಲ್ಲ. ಅದನ್ನು ಅರಿಬೇಕು, ತಿಕ್ಕಬೇಕು, ಪೇಸ್ಟ್ ಮಾಡಬೇಕು, ಅದಕ್ಕೆ ಹಚ್ಚಬೇಕು. ಆವಾಗ ಕಾಯಬೇಕು. 1 ದಿನ 2 ದಿನ 3 ದಿನ ಬೇಗನೆ ವಾಸಿ ಆಗುತ್ತೆ. ಇದು ಸಂಜೀವನಿ ಕಡ್ಡಿ. ಸಿನಿಮಾಗಳಲ್ಲಿ ತೋರಿಸ್ಬಿಡ್ತಾರೆ ರೀ. ಹಂಗಿಟ್ಟ ತಕ್ಷಣ ಎದ್ಬಿಟ್ಟ ಕೂತ್ಕೊಬಿಟ್ಟ ಲಕ್ಷ್ಮಣ ದೇವರು ರಾಮಾಯಣದಲ್ಲಿ. ಅಲ್ಲನ್ರಿ, ಹಂಗೆಲ್ಲ ಇರಲ್ಲ. ಅದು ಡಿಲೇನೇ, ನಿಧಾನಕ್ಕೇ ಆಗೋದು. ಆದರೆ ಎಲ್ಲ ವೃಕ್ಷಗಳಿಗಿಂತ, ಎಲ್ಲ ಗಿಡಮೂಲಿಕೆಗಳಿಗಿಂತ, ಎಲ್ಲ ವನಸ್ಪತಿ ವೃಕ್ಷಗಳಿಗಿಂತ ಸಂಜೀವನಿ ಶ್ರೇಷ್ಠ. ಎಡ್ ಅವ್ರು ಎಡ್ಡಿದ್ದಂಗೆ, ಲೀಡ್ರ್ ಇದ್ದಂಗೆ ಅತಿ ಬೇಗನೆ ವಾಸಿ ಆಗುತ್ತೆ. ಅದಕ್ಕೆ ಸಂಜೀವನಿ ಕಡ್ಡಿ ತಗೊಂಬರೋದು. ಅದು ಆಗ್ಬಿಟ್ರೆ ಮನುಷ್ಯನೇ ಸಾಯಲ್ಲ ಅನ್ನೋ ಥರ ಕೂಡ ಹೇಳ್ತಾರೆ ಕೆಲವರು. ಏನು ರೋಗ ಬೇಕಾದ್ರೂ ವಾಸಿ ಆಗುತ್ತೆ ಅಂತಾರೆ. ಆಗುತ್ತಪ್ಪ, ಆದರೆ ನಿಧಾನಕ್ಕೆ 1 ದಿನ 2 ದಿನ 3 ದಿನ ಕಾಯಬೇಕು. ಯಾವುದೇ ಆಗಲಿ, ವರ ಆಗಲಿ, ಶಾಪ ಆಗಲಿ, ಯಾವುದೇ ಅಮೃತ ಬಳ್ಳಿ ಆಗಲಿ, ಸಂಜೀವನಿ ಕಡ್ಡಿ ಆಗಲಿ, ಇನ್ಯಾವುದೋ ವನಸ್ಪತಿ ವೃಕ್ಷದ್ದಾಗಲಿ, ಯಾವುದೇ ಆಹಾರ ಪದಾರ್ಥ ಕುಡಿತಕ್ಕಂಥ ಜ್ಯೂಸ್ ಆಗಲಿ, ಟಾನಿಕ್ ಆಗಲಿ, ಮಾತ್ರೆ ಆಗಲಿ, ಇಂಜೆಕ್ಷನ್ ಆಗಲಿ, ಕಾಯಬೇಕು. ಕೆಲವು ಬೇಗನೆ ಫಾಸ್ಟಾಗುತ್ತೆ, ಅದನ್ನು ಸಂಜೀವನಿ ಅಂತೀವಿ. ಫಾಸ್ಟಾಗುತ್ತೆ, ಅದನ್ನು ಅಮೃತ ಅಂತೀವಿ. ಕರೆಕ್ಟಾ? ಇದು ಕ್ಲಾರಿಫಿಕೇಷನು. ಈ ವೃಕ್ಷ ದೇವತೆಗಳಿಗೆ ರಾಜ ಯಾರು? ಯಕ್ಷ ದೇವರು. ಕೊಡಗು, ಮಡಿಕೇರಿ, ಕುಶಾಲನಗರ, ಮೈಸೂರು, ಮಂಡ್ಯ, ಚಾಮರಾಜನಗರ, ಹಾಗೆ ಕರಾವಳಿ ಪ್ರದೇಶ, ಉಡುಪಿ, ಮಂಗಳೂರು, ಕಟೀಲು, ಆಗುಂಬೆ ಇತ್ಯಾದಿ ಧರ್ಮಸ್ಥಳ, ಉಜಿರೆ, ಮಲೆನಾಡು ಪ್ರದೇಶಗಳು ನಿಮಗೆ ಎಲ್ಲಿ ಬೇಕಾದ್ರೂ ಸಿಗುತ್ತೆ. ಸಮುದ್ರ ಪಕ್ಕದಲ್ಲಿ ಕಾಡುಗಳು ಸಿಗುತ್ತೆ, ಒಳ್ಳೆ ಕಾಡುಗಳಲ್ಲಿ ವೃಕ್ಷ ದೇವತೆಗಳು, ವೃಕ್ಷ ಇರುತ್ತೆ, ವನಸ್ಪತಿ ವೃಕ್ಷಗಳು. ಆ ವೃಕ್ಷ ಇದೆಯಲ್ಲ, ಔಷಧಿ ಗಿಡಮೂಲಿಕೆಗಳು ಕೇರಳನಲ್ಲಿ ಜಾಸ್ತಿ. ಇದು ಕೇರಳನಲ್ಲಿ ಗಿಡಮೂಲಿಕೆಗಳು, ಬೇರುಗಳು ಇಲ್ಲೊಂದು ಮತ್ತೊಂದು ಕೇರಳನಲ್ಲಿ ಮಾಡ್ತಾರೆ. ಅದು ಬಿಟ್ಟರೆ ಅಫ್ಘಾನಿಸ್ತಾನ ಗೊತ್ತಲ್ಲ, ಮುಸ್ಲಿಂ ರಾಷ್ಟ್ರ, ಅಲ್ಲಿ ಬೇರುಗಳು ಜಾಸ್ತಿ. ಯಾಕಂದರೆ ಅಲ್ಲಿ ಮರಳುಗಾಡುಗಳೆಲ್ಲ ಜಾಸ್ತಿ ಇರುತ್ತೆ. ರಾಜಸ್ಥಾನ, ಪಾಕಿಸ್ತಾನ, ಸಹರಾ ಮರುಭೂಮಿ, ಆಮೇಲೆ ಅಫ್ಘಾನಿಸ್ತಾನ, ಅಲ್ಲೆಲ್ಲ ಏನಿರುತ್ತೆ? ಮರುಭೂಮಿ ಇರುತ್ತೆ. ಅಲ್ಲೆಲ್ಲ ಗಿಡಮೂಲಿಕೆಗಳು ಜಾಸ್ತಿ. ಮುಳ್ಳಿನ ಗಿಡಗಳು, ಕೆಲವು ಕತ್ತಾಳೆ ಥರ ಶೋಗಳಿರುತ್ತಲ್ಲ, ಮುಳ್ಳುಗಳು, ಇಷ್ಟಪ್ಪ ಎಲ್ಲ ಗುಂಡಿಗೆ ನೋಡೋಕ್ಕೆ ಭಾಳ ಚೆನ್ನಾಗಿರುತ್ತೆ. ಮುಟ್ಟಾಕಂತೂ ಆಗಲ್ಲ, ಬರೀ ಮುಳ್ಳುಗಳೇ. ಅವೆಲ್ಲ ಆ ಮರಳು ಭೂಮಿಯಲ್ಲಿ ಸಿಗುತ್ತೆ. ಮರಳು ಭೂಮಿಯಲ್ಲಿ ನೀವೊಂದು ಸಿನಿಮಾ ನೋಡಿರಿ, ಕಲೇಜ ಸಿನಿಮಾ, ತೆಲುಗು ಕಲೇಜ, ಮಹೇಶ್ ಬಾಬುದು. ಆ ಸಿನಿಮಾನಲ್ಲಿದೆ, ಅದು ತೋರಿಸ್ತಾರೆ ಮರಳುಗಾಡಲ್ಲಿ. ಹಾಗೆ ಅಲ್ಲೆಲ್ಲ ಬೇರುಗಳಲ್ಲಿ ತಯಾರು ಮಾಡ್ತಾರೆ ಔಷಧಿ ಗಿಡಮೂಲಿಕೆಗಳು. ಒಟ್ಟಿನಲ್ಲಿ ಮರಳುಗಾಡಾಗಲಿ, ಮಲೆನಾಡು ಪ್ರದೇಶ ಆಗಲಿ, ಮಳೆ ಬೀಳ್ತಕ್ಕಂಥ ಪ್ರದೇಶ ಆಗಲಿ, ಕಾಡುಗಳು, ಅಥವಾ ಅಮೆಜಾನ್ ಕಾಡುಗಳು, ಅಮೆಜಾನ್ ಕಾಡುಗಳು ದಕ್ಷಿಣ ಅಮೇರಿಕಲ್ಲೆಲ್ಲ, ಹವಾಯಿ ದ್ವೀಪಗಳೆಲ್ಲ ಇರುತ್ತೆ ಅಲ್ಲೆಲ್ಲ. ಹಾಗೆ ನೆದರ್ಲ್ಯಾಂಡ್ಸು, ಐಸ್ಲ್ಯಾಂಡ್ಸು, ಹಾಗೆ ಆಸ್ಟ್ರೇಲಿಯಾ, ಶ್ರೀಲಂಕಾ ಇತ್ಯಾದಿ ಕಡೆಯೆಲ್ಲ ಒಳ್ಳೆ ಗಿಡಮೂಲಿಕೆಗಳು. ಬ್ಯಾಂಕಾಕ್, ಮಲೇಷ್ಯಾ ಅಲ್ಲೆಲ್ಲ ಒಳ್ಳೆ ಗಿಡಮೂಲಿಕೆಗಳಿರುತ್ತೆ. ತರಕಾರಿಗಳು, ಹಣ್ಣು ಹಂಪಲುಗಳು, ಔಷಧಿ ಗುಣಗಳಿರ್ತಕ್ಕಂಥ ಗೆಡ್ಡೆ ಗೆಣಸುಗಳು, ತರಕಾರಿಗಳು ಎಲ್ಲ ಇರುತ್ತೆ. ಬಳ್ಳಿಗಳು ಎಲ್ಲ. ಇದಕ್ಕೆಲ್ಲ ದೇವರು ಯಾರು? ಯಕ್ಷ ದೇವರು. ನಿಮ್ಗೆ ಗೊತ್ತಿರ್ಬೋದು ಯಕ್ಷ ದೇವರು. ಧರ್ಮಸ್ಥಳ ಕಡೆ, ಮಂಗಳೂರು ಕಡೆ ಯಕ್ಷಗಾನ ಅಂತಾರೆ. ಯಕ್ಷಗಾನ ಅಂದರೆ ಯಕ್ಷ ದೇವರ ಆರಾಧನೆ, ನಾಟಕ, ಕತೆ ಎಲ್ಲ ಇರುತ್ತೆ. ಯಕ್ಷದೇವರು ಅಂದರೆ ಯಾರು? ಪ್ರಕೃತಿಗೆ ದೇವರು. ಮಹಾಭಾರತದಲ್ಲಿ ಪಾಂಡವರಿಗೆ ಯಕ್ಷದೇವರು ಪ್ರಶ್ನೆಗಳು ಕೇಳ್ತಾನೆ. ನಿಮ್ಗೆ ಗೊತ್ತಿರೋ ವಿಚಾರ ಅಲ್ವಾ? ಅದೆಲ್ಲ ಬೇಕಾದರೆ ಬೇರೆ ಟೈಮಲ್ಲಿ ಹೇಳ್ತೀನಿ, ನಿಮ್ಗೆ ಗೊತ್ತಿರ್ತದೆ. ಆ ಯಕ್ಷದೇವರು ಅಂದರೆ ಬಹಳ ರಹಸ್ಯಗಳನ್ನು ಹೊಂದಿರತಕ್ಕಂಥವ್ರು, ಧರ್ಮಸೂತ್ರಗಳನ್ನು ಬಲ್ಲತಕ್ಕಂಥವರು, ಧರ್ಮ ಸೂಕ್ಷ್ಮವಾದ ಸೂತ್ರಗಳನ್ನು ಹೇಳ್ತಕ್ಕಂಥವರು, ಅಂಥ ಮಹಾನ್ ಭಾವರು ಯಕ್ಷ ದೇವತೆಗಳು. ಅಂಥವರ ಮಗಳೇ ಈ ಯಕ್ಷಿಣಿ ಅಂದರೆ ಕುಮಾರತಿ. ಯಕ್ಷರಾಜನ ಹೆಂಡತಿ ಯಕ್ಷ ರಾಣಿ ಅಥವಾ ಯಕ್ಷಿಣಿ. ಯಕ್ಷದೇವರ ಹೆಂಡತಿ ಯಕ್ಷಿಣಿ
ಅಥವಾ ಅವ್ರ ಮಗಳು ಯಕ್ಷ ಕುಮಾರಿ, ಅವ್ರನ್ನ ನಾವು ಯಕ್ಷಿಣಿ ಅಂತ ಕರಿತೀವಿ. ಇವರು ಇಡೀ ಪ್ರಕೃತಿ ಗಿಡ ಮರ ಬಳ್ಳಿ ಅಷ್ಟೇ ಅಲ್ಲ, ಸಾಗರ, ನದಿ, ಬೆಟ್ಟ ಗುಡ್ಡ, ದೇವಸ್ಥಾನಗಳು, ಅಲ್ಲಿರ್ತಕ್ಕಂಥ ವಿಗ್ರಹಗಳು, ವಜ್ರ ವೈಡೂರ್ಯಗಳು, ಬಂಗಾರ, ಭೂಮಿನಲ್ಲಿರ್ತಕ್ಕಂಥ ಖನಿಜ ಸಂಪತ್ತು, ಇದಕ್ಕೆಲ್ಲ ರಾಜರು, ಯಕ್ಷರಾಜರು, ಯಕ್ಷ ದೇವತೆಗಳು ರಾಜರು. ಅವರು ಅದನ್ನು ಕಾಪಾಡ್ಕೊಂಡು ಬರ್ತಾರೆ. ಇಲ್ಲಿ ಒಂದು ಟ್ವಿಸ್ಟ್ ಇದೆ. ಏನಪ್ಪ ಅಂದರೆ, ಯಾರೋ ಒಬ್ಬ ಒಳ್ಳೆಯ ವ್ಯಕ್ತಿ, ಗಂಡಾಗಲಿ ಹೆಣ್ಣಾಗಲಿ, ನಮ್ಮ ದೇಶ ಆಗಲಿ ಬೇರೆ ದೇಶ ಆಗಲಿ, ಭೂಮಿ ಮೇಲೆ ಎಲ್ಲೇ ಆಗಲಿ, ಭೂಮಿ ಮೇಲೆ ಅಥವಾ ಬೇರೆ ಗ್ರಹಗಳಲ್ಲಿ ಒಳ್ಳೆಯವರು ಇರ್ತಾರೆ. ಕೆಲವರು ವ್ಯಾಪಾರ ಮಾಡೋರು, ಬಂಗಾರದ ಅಂಗಡಿ, ವಜ್ರ ವೈಡೂರ್ಯ ಅಂಗಡಿ, ಪಂಚಲೋಹದ ವಿಗ್ರಹಗಳ ಅಂಗಡಿ, ಅಥವಾ ಚಿನ್ನದ ಗಣಿ ಇದೆಲ್ಲ ನಡೆಸ್ತಕ್ಕಂಥವ್ರು, ಬೇರೆ ಇನ್ನೇನೋ ತಾಮ್ರ, ಹಿತ್ತಾಳೆ, ಬೆಳ್ಳಿ, ಬಂಗಾರ, ಪಂಚಲೋಹ ಇತ್ಯಾದಿ. ಇವರು ಶ್ರೀಮಂತರು ಇರ್ತಾರೆ, ಫ್ಯಾಕ್ಟ್ರಿ ಓನರ್ಗಳು ಅಥವಾ ಶ್ರೀಮಂತರು. ಈಗ ನಿಮ್ಗೆ ಗೊತ್ತಲ್ಲ, ಜಿಯೋ ಕಂಪನಿ ಓನರ್ಗಳು, ಧೀರುಭಾಯ್ ಅಂಬಾನಿ, ಮುಖೇಶ್ ಅಂಬಾನಿ ಇತ್ಯಾದಿ ಅಲ್ವಾ. ಹಾಗೆ ಮೋದಿ, ಟಾಟಾ ಬಿರ್ಲಾ, ಹಾಗೆ ಬಿಲ್ ಕ್ಲಿಂಟನ್ನು, ಒಬಾಮಾ, ಹಾಗೆ ಟ್ರಂಪು ಇವರೆಲ್ಲ ಶ್ರೀಮಂತರು. ಹಾಗೆ ನಿಕೋಲಸ್ ಅವರು ವಿಜ್ಞಾನಿ ಹಿಂದೆ ಇದ್ರು ಬಿಡ್ರಿ, ಹೀಗಿಲ್ಲ. ಎಲಾನ್ ಮಸ್ಕ್ ಅಂತೀವಿ ನಾವು, ಅವರು ಈಗ ಫೇಸ್ಬುಕ್ ಓನರ್, ಇನ್ಸ್ಟಾಗ್ರಾಮ್ ಓನರ್, ಹಾಗೆ ಗೂಗಲ್ ಓನರ್, ಯೂಟ್ಯೂಬ್ ಓನರ್, ಇವರೆಲ್ಲ ಗೊತ್ತಲ್ಲ ಶ್ರೀಮಂತರು. ಇವರೆಲ್ಲ ಎಷ್ಟೆಷ್ಟೋ ಬಂಗಾರ, ವಜ್ರ ವೈಡೂರ್ಯಗಳು ಮನೆಯಲ್ಲಿ ಇಟ್ಕೊಬಿಡ್ತಾರೆ. ಕೆ ಜಿ ಗಟ್ಟಲೆ ಅಲ್ಲ ರೀ, ಟನ್ ಗಟ್ಟಲೆ ಇರುತ್ತೆ, ಟನ್ ಗಟ್ಟಲೆ ಇಟ್ಕೊಬಿಡ್ತಾರೆ. ಇದು ಒಂದೇದು. ಆದರೆ ಒಳ್ಳೆಯವರು ಇರ್ತಾರೆ, ಕೆಟ್ಟವ್ರು ಇರ್ತಾರೆ. ಬಂಗಾರದ ನಾಣ್ಯಗಳು, ಬಿಸ್ಕಟ್ಗಳು, ಇನ್ನೊಂದು ಮತ್ತೊಂದು ಇಟ್ಕೊಬಿಡ್ತಾರೆ, ವಜ್ರ ವೈಡೂರ್ಯಗಳು. ಇವರು ಒಳ್ಳೆಯವರು ಇರ್ತಾರೆ, ದೈವ ಭಕ್ತರು, ಹಿಂದೂಗಳು. ಇವಾಗ ನಮ್ಮ ಹಿಂದೂ ರಾಷ್ಟ್ರ ಭಾರತ, ಹಾಗೆ ಬೇರೆ ದೇಶಗಳಲ್ಲೂ ಹಿಂದೂಗಳಿದ್ದಾರೆ. ಶ್ರೀಕೃಷ್ಣ ಭಗವಾನ್ ಆರಾಧಿಸ್ತಾರೆ, ರಾಧಾ ರುಕ್ಮಿಣಿ ಶ್ರೀಕೃಷ್ಣ ಭಗವಾನ್ ಆರಾಧಿಸ್ತಾರೆ. ಅನಂತ ಪದ್ಮಾವತಿ, ಅನಂತ ಲಕ್ಷ್ಮಿ, ಶ್ರೀಮನ್ ನಾರಾಯಣನನ್ನು ಆರಾಧಿಸ್ತಾರೆ. ಹಾಗೆ ಶ್ರೀ ಗೌರಿ ಗಂಗಾಧರೇಶ್ವರನ ಆರಾಧಿಸ್ತಾರೆ. ಹಾಗೆ ಬ್ರಾಹ್ಮಿ ದೇವಿ ಸರಸ್ವತಿ, ಬ್ರಹ್ಮಾಜಿಯನ್ನು ಆರಾಧಿಸ್ತಾರೆ. ಹಾಗೆ ಸಚಂದ್ರ ದೇವತೆಗಳ ಆರಾಧಿಸ್ತಾರೆ. ಹಾಗೆ ಗುರುಗಳು ಓಂ ಶ್ರೀ ಸಿದ್ಧಿ ಬುದ್ಧಿ ಧೂಮ್ರಕೇತ ಕಲ್ಕಿ ಚಿಂತಾರ ವಿದ್ಯಾ ಮಹಾಗಣಪತಿಯಿಂದ ಎಲ್ಲ ದೇವತೆಗಳನ್ನು ಆರಾಧಿಸ್ತಾರೆ. ಶ್ರೀ ವೆಲ್ಲಿಮಠ ದೇವಸ್ಥಾನ ಕುಮಾರಸ್ವಾಮಿವರೆಗೂ ಅಲ್ವಾ. ಇಂಥವ್ರಿಗೆ ಆ ದೈವ ಆಶೀರ್ವಾದ ಇರುತ್ತೆ, ದೇವತೆಗಳ ಆಶೀರ್ವಾದ, ಗುರುಗಳ ಆಶೀರ್ವಾದ ಇರುತ್ತೆ. ಆದರೆ ಕೆಲವು ಸಾರಿ ಏನಾಗುತ್ತೆ, ಬೇರೆ ದೇಶಗಳಲ್ಲಿ ಯುದ್ಧ ಶುರುವಾಗುತ್ತೆ. ಯುದ್ಧ ನಿಮ್ಗೆ ಗೊತ್ತಿರ್ಬೋದು, ಅಫ್ಘಾನಿಸ್ತಾನ, ಪಾಕಿಸ್ತಾನ, ಇಲ್ಲೂ ಯಾವ್ಯಾವುದೋ ಇದ್ದಾವೆ. ತಾಲಿಬಾನು, ಅಲ್ಲಿ ವಿಗ್ರಹಗಳು, ಐಸಿಸ್ ವಿಗ್ರಹಗಳು, ಇನ್ನೊಬ್ಬರು ಮತ್ತೊಬ್ಬರು ಇರ್ತಾರೆ. ಮುಜಾಹಿದ್ದೀನು, ಟೆರರಿಸ್ಟ್ಗಳು, ಹಂಗಲ್ಲೆಲ್ಲ ಯುದ್ಧಗಳು ನಡೀತಾ ಇರ್ತದೆ. ಅಂಥ ಟೈಮಲ್ಲೇ ಹಿಂದೂಗಳ ಮೇಲೆ ದಾಳಿ ಆಗುತ್ತೆ, ಹಿಂದೂ ಧರ್ಮದವ್ರ ಮೇಲೆ ದಾಳಿ ಆಗುತ್ತೆ. ಇವ್ರ ಹತ್ರ ಇರೋ ಆ ಅಂಗಡಿಗಳನ್ನೇ ದೋಚ್ಬಿಡ್ತಾರೆ, ದೇವಾಲಯಗಳನ್ನು ಹೊಡೆದಾಕ್ಬಿಡ್ತಾರೆ ಆ ದೇಶದಲ್ಲಿ. ಅಂಥ ಟೈಮಲ್ಲಿ ಪಾಪ ಇವರು ಒಂದಷ್ಟು ಗಂಟು ಮುಟ್ಟೆ ಕಟ್ಕೊಂಡು ಓಡೋಡಿ ಬರ್ತಾರೆ, ಭಾರತಕ್ಕೆ ಹೊರಟೋಗ್ಬಿಡೋಣ, ಭಾರತ ದೇಶಕ್ಕೆ ಹೋಗ್ಬಿಡೋಣ ಅಂತ. ನಿಮ್ಗೆ ಗೊತ್ತಿರ್ಬೋದು, ಪಾಕಿಸ್ತಾನ ಈ ಕಡೆ, ಬಾಂಗ್ಲಾದೇಶ, ಇನ್ನೊಬ್ಬ ಚೈನಾ ದೇಶ, ರಷ್ಯಾ ಈ ಕಡೆ ಬೇರೆ ಬೇರೆ, ಅಫ್ಘಾನಿಸ್ತಾನ, ಅರಬ್ ಕಂಟ್ರಿಗಳು, ಆಫ್ರಿಕಾ, ಅಮೇರಿಕಾ, ಕೆನಡಾ ದೇಶ, ಇಂಥ ಕಡೆ ಎಲ್ಲ ದಾಳಿಗಳಾಗುತ್ತೆ ಹಿಂದೂ ಧರ್ಮದವ್ರ ಮೇಲೆ. ಹಿಂದೂ ಧರ್ಮದವ್ರನ್ನ ಹೊಡೆದು ಸಾಯಿಸ್ತಾರೆ. ಹಿಂದೂ ಧರ್ಮದ ಹೆಣ್ಣುಮಕ್ಕಳ ಮೇಲೆ ಅತ್ಯಾಚಾರ ಮಾಡ್ತಾರೆ. ಹಿಂದೂ ಧರ್ಮದ ಮಕ್ಕಳನ್ನು ಎತ್ತಾಕೊಂಡು ಹೋಗಿ ಕೆಲಸಕ್ಕೆ ಇಕ್ಕೊಳ್ತಾರೆ ಜೀತಕ್ಕೆ. ಅಂಥ ಟೈಮಲ್ಲೇ ಕೆಲವರು ಅಸಹಾಯಕರಾಗ್ತಾರೆ. ಆವಾಗ ದೇಶ ಬಿಟ್ಟು ನಮ್ಮ ದೇಶಕ್ಕೆ ಬರಲಿಕ್ಕೆ ಪ್ರಯತ್ನ ಪಡ್ತಾರೆ. ಅಂಥ ಟೈಮಲ್ಲೇ ಅಲ್ಲಲ್ಲಿ ಚೆಕ್ ಪೋಸ್ಟ್ಗಳು, ಅಲ್ಲಿ ಅವ್ರದ್ದೇ ಆದ ಆರ್ಮಿಗಳು, ಅವರೆಲ್ಲ ಕಮಂಗಿಗಳಿರ್ತಾರೆ. ಒಳ್ಳೆಯವರು ಯಾರೋ ಒಬ್ಬರು ಇರ್ತಾರೆ, ಉಳಿದವರೆಲ್ಲ ಕಮಂಗಿಗಳಿರ್ತಾರೆ. ಯಾರ ಹತ್ರ ₹1 ಇದ್ರೂ ಕಿತ್ಕೊಬಿಡ್ತಾರೆ. ಮೈ ಮೇಲೆ ತಾಳಿ ಇದ್ರೂ ತಾಳಿನ ಕೂಡ ಬಿಡೋಲ್ಲ, ಅವ್ರು ಕಿತ್ಕೊಬಿಡ್ತಾರೆ. ಬರೀ ಕೈಯಲ್ಲಿ ಕಳಿಸ್ತಾರೆ ಅವ್ರು ನಮ್ಮ ದೇಶಕ್ಕೆ ವಾಪಸ್, ಕಳಿಸ್ತಾರೆ. ಅಂಥ ಸಂದರ್ಭದಲ್ಲಿ ಇವರೇನು ಮಾಡ್ತಾರೆ, ಕೆಲವು ಅಷ್ಟೆಲ್ಲ ಮನೆಗಳಿಗೆ ನುಗ್ಗಿ ಕಿತ್ಕೊಳ್ತಾರೆ ಇರೋದಿಲ್ಲ. ಅಂಥ ಟೈಮಲ್ಲಿ ಬಚ್ಚಿಡ್ತಾರೆ ವಜ್ರ ವೈಡೂರ್ಯ, ಹಣ, ಆಸ್ತಿ ಎಲ್ಲವನ್ನು, ಬಂಗಾರದ ಒಡವೆಗಳು, ಪಾತ್ರೆಗಳು, ವಿಗ್ರಹಗಳು ಇವೆಲ್ಲ ಬಚ್ಚಿಡ್ತಾರೆ. ಎಲ್ಲೋ ಒಂದು ಕಡೆ ಗುಹೆನಲ್ಲೋ, ಎಲ್ಲೋ ಒಂದು ಕಡೆ ಅಂಡರ್ಗ್ರೌಂಡಲ್ಲೋ, ಎಲ್ಲೋ ಒಂದು ಕಡೆ ಇವ್ರದ್ದೊಂದು ಸೇಫಾದ ಜಾಗ ಇರುತ್ತೆ. ಎಲ್ಲೋ ಒಂದು ಹಳೆಯ ದೇವಸ್ಥಾನಗಳು ಒಳಗಡೆ ಅಂಡರ್ಗ್ರೌಂಡಲ್ಲೋ, ನೆಲಮಾಳಿಗೆಗಳು ಎಲ್ಲೋ ಒಂದು ಕಡೆ ಬಚ್ಚಿಡ್ತಾರೆ. ಆಮೇಲೆ ಏನಾಗುತ್ತೆ, ಸ್ವಲ್ಪ ದಿನ ಕಾಯೋಣ, ಎಲ್ಲ ವಾತಾವರಣ ಶಾಂತವಾಗಲಿ. ವಾತಾವರಣ ಶಾಂತ ಆದಮೇಲೆ, ಯುದ್ಧ ನಿಂತ ಮೇಲೆ, ಅಥವಾ ದುಷ್ಟರ ಕಾಟ ನಿಂತ ಮೇಲೆ, ಅಥವಾ ಗೊಂದಲಗಳು ಆವಾಗ ದಾಂಧಲೆಗಳು ಮಾಡ್ತಿರ್ತಾರಲ್ಲ, ಗಲಾಟೆಗಳು, ಹಿಂದೂ ಧರ್ಮ, ಮುಸ್ಲಿಂ ಧರ್ಮ, ಇನ್ನೊಂದು ಧರ್ಮ, ಮತ್ತೊಂದು ಧರ್ಮ ಅಂತ, ಆವಾಗ ಅದೆಲ್ಲ ನಿಂತವಾಗಲಿ, ಶಾಂತವಾಗಲಿ. ಆಮೇಲೆ ಆ ಬಂಗಾರ ಒಡವೆಲ್ಲ ಎತ್ಕೊಂಡು ಬರೋಣ ಅಂತ ಇವ್ರು ಅನ್ಕೊತಾರೆ.
ಹೋಗಿ ಎಲ್ಲೋ ಹಳ್ಳ ತೋಡಿ ಬಚ್ಚಿಡ್ತಾರೋ, ಇಲ್ಲ ಸ್ಮಶಾನದಲ್ಲಿ ಬಚ್ಚಿಡ್ತಾರೋ, ಇಲ್ಲ ಹಳೆ ದೇವಸ್ಥಾನಗಳ ಕೆಳಗಡೆ ಎಲ್ಲೋ ಒಂದು ಕಡೆ ಬಚ್ಚಿಡ್ತಾರೋ, ಇಲ್ಲ ಗುಹೆಗಳಲ್ಲಿ ಬಚ್ಚಿಡ್ತಾರೋ, ಬೆಟ್ಟ ಗುಡ್ಡಗಳಲ್ಲಿ ಬಚ್ಚಿಡ್ತಾರೋ ಗೊತ್ತಿಲ್ಲ. ಇಲ್ಲ ಯಾವುದಾದ್ರೂ ಸಂಪುಗಳಲ್ಲಿ, ಎಲ್ಲಾದರೂ ನೀರು ಬಾವಿಗಳೊಳಗೆ ನೀರಿರೋ ಬಾವಿಗಳಲ್ಲೇ ಬಚ್ಚಿಟ್ಬಿಡ್ತಾರೆ. ಒಟ್ಟಿನಲ್ಲಿ ಅವ್ರದ್ದೊಂದು ಸೇಫಾದ ಜಾಗ ಬಚ್ಚಿಡ್ತಾರೆ. ಸಮುದ್ರದಲ್ಲೋ ನದಿನಲ್ಲಿ ಎಲ್ಲೋ ಒಂದು ಕಡೆ ಬಚ್ಚಿಡ್ತಾರೆ, ಇಲ್ಲ ಮರದ ಕೆಳಗಡೆನೋ ಬಚ್ಚಿಡ್ತಾರೆ. ಆದರೆ ಸ್ವಲ್ಪ ದಿನ ಆಗುತ್ತೆ, ಆಮೇಲೆ ಆಗುತ್ತೆ, ಇವ್ರಿಗೇನೋ ಒಂದು ಕಾಯಿಲೆ ಬರುತ್ತೆ, ಇವ್ರು ಯಾರಿಗೂ ಹೇಳಲ್ಲ ಬಚ್ಚಿಟ್ಟಿರೋದು, ಸತ್ತು ಹೋಗ್ತಾರೆ. ಇವ್ರು ಏನು ಮಾಡ್ತಾರೆ? ಸತ್ತು ಹೋಗ್ತಾರೆ, ಬಚ್ಚಿಟ್ಬಿಡ್ತಾರೆ, ಆದರೆ ಸತ್ತು ಹೋಗ್ತಾರೆ. ಇಲ್ಲ ಕೆಲವು ರಾಜರುಗಳು, ದುಷ್ಟರ ಕಾಟ, ಬೇರೆ ದೇಶದಿಂದ ನಮ್ಮ ಮೇಲೆ ದಾಳಿಗಳಾಗುತ್ತೆ, ದುಷ್ಟರು ರಾಜರುಗಳು ನಮ್ಮ ಮೇಲೆ ದಾಳಿ ಮಾಡ್ತಾರೆ. ಅಂಥ ಟೈಮಲ್ಲಿ ಇಲ್ಲಿರೋ ರಾಜರುಗಳು ದೇವಸ್ಥಾನದ ಒಡವೆಗಳು, ದೇವಸ್ಥಾನದ ವಿಗ್ರಹಗಳು, ಹಾಗೆ ಅರಮನೆಯಲ್ಲಿರ್ತಕ್ಕಂಥ ಹೆಣ್ಮಕ್ಳದ್ದು ಒಡವೆಗಳು, ಇವ್ರದ್ದು ಒಡವೆಗಳು ಎಲ್ಲ ಸೇರಿಸಿ ಎಲ್ಲೋ ಗುಹೆಗಳಲ್ಲಿ ಬಚ್ಚಿಡ್ತಾರೆ, ಇಲ್ಲ ದೇವಸ್ಥಾನಗಳಲ್ಲಿ ಬಚ್ಚಿಡ್ತಾರೆ. ನಿಮ್ಗೆ ಗೊತ್ತಿರ್ಬೋದು, ತಿರುವನಂತಪುರ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನದಲ್ಲಿ ಕೆಳಗಡೆ ಕೆಳ ಮಾಳಿಗೆಗಳಲ್ಲಿ ಎಷ್ಟೊಂದು ಬಚ್ಚಿಟ್ಟಿದ್ರು, ಎಷ್ಟೊಂದು ಸ್ಟೋರೇಜ್ ಮಾಡಿದರು ಅಂತ ಗೊತ್ತಿದೆ. ಲಕ್ಷ ಕೋಟಿ ವಜ್ರ ಒಡೆಯರುಗಳು, ಸಿಂಹಾಸನ, ಪೆಟ್ಟಿಗೆಗಳು, ಕಿರೀಟಗಳು, ಇನ್ನೊಂದು ವಿಗ್ರಹಗಳು, ಇನ್ನೊಂದು ಮತ್ತೊಂದಿಲ್ಲ ಅಲ್ವಾ. ಅದೇ ರೀತಿ ಬಚ್ಚಿಟ್ಬಿಟ್ಟು ಅವರು ಕಾಲಕ್ರಮೇಣ ಅವ್ರು ತೀರು ಹೋಗ್ತಾರೆ, ಸತ್ತು ಹೋಗ್ತಾರೆ. ಆ ಒಡವೆಗಳೆಲ್ಲ ಅಲ್ಲೇ ಎದ್ದೋಗ್ತಾವೆ. ಅದು ಯಾರಿಗೂ ಗೊತ್ತಿರಲ್ಲ, ಯಾರಿಗೂ ಅವರೂ ಹೇಳಿರಲ್ಲ. ಕೆಲವರು ಹೇಳಿರ್ತಾರೆ, ಕೆಲವರು ಹೇಳಿರಲ್ಲ, ಅವಲ್ಲೇ ಇದ್ದೋಗ್ತಾವೆ. ಆಗ ಅದನ್ನು ಕಾವಲು ಯಾರು ಕಾಯ್ತಾರೆ ಗೊತ್ತಾ? ಈಗ ಯುದ್ಧ ಮಾಡೋವಾಗ ದುಷ್ಟರಾಜರು ನಮ್ಮ ಮೇಲೆ ಯುದ್ಧ ಮಾಡೋವಾಗ ನಾವು ದೇವ್ರಿಗೆ ಪ್ರಾರ್ಥನೆ ಇಡ್ತೀವಿ, ದೇವರೇ ಕಾಪಾಡಿ, ದೇವರೇ ಕಾಪಾಡಿ, ದೇವರೇ ಕಾಪಾಡಿ ಅಂತ. ಕಾಪಾಡಿ ಅಂದ್ರೇನು? ಮನೆ ಮಕ್ಕಳನ್ನ ಕಾಪಾಡಬೇಕು, ನಮ್ಮ ಆಸ್ತಿ ಪಾಸ್ತಿನ ಕಾಪಾಡಬೇಕು, ನಮ್ಮ ದೇವಸ್ಥಾನಗಳನ್ನ ಕಾಪಾಡಬೇಕು, ಅದಕ್ಕೆ ಬೇಡ್ಕೊಳ್ತೀವಿ, ದೈವ ಭಕ್ತರಾಗಿರ್ತೀವಿ. ಆವಾಗ ನಮ್ಮನ್ನು ದುಷ್ಟರು ಸಾಯಿಸ್ತಾರೆ, ಅಥವಾ ನಮ್ಮ ಮನೆ ಮಕ್ಕಳನ್ನ ಸಾಯಿಸ್ತಾರೆ. ನಾವು ಪಾಪ ಸ್ವಲ್ಪ ದಿನದ ಇವರು ಸತ್ತು ಹೋಗ್ತಾರೆ. ಆವಾಗ ಒಡವೆಗಳು, ಬಚ್ಚಿಟ್ಟಿರ್ತಕ್ಕಂಥ ಎಲ್ಲ ಒಡವೆಗಳು ಎಲ್ಲ ಒಂದು ಕಡೆ ಬಚ್ಚಿಟ್ಟಿರ್ತೀವಿ, ಎಲ್ಲ ಅದು ಅಲ್ಲೇ ಉಳಿದೋಗುತ್ತೆ. ನಾವು ಅದೇ ಕೊರಗಲ್ಲೇ ಸತ್ತು ಹೋಗ್ತೀವಿ. ಆದರೆ ನಾವು ಪೂಜೆ ಮಾಡೋದಕ್ಕೆ ಏನು ಫಲ? ಆ ದೈವ ನಮ್ಮನ್ನು ಕಾಪಾಡುತ್ತೆ. ಆ ದೈವ ಅಂದರೆ ಯಾರು? ತ್ರಿಮೂರ್ತಿಗಳು. ಆ ತ್ರಿಮೂರ್ತಿಗಳ ಅಧೀನದಲ್ಲಿ ಯಾರಿದ್ದಾರೆ? ಸಚ್ಚಿಂದ್ರಾದಿ ದೇವತೆಗಳು. ಆವಾಗಲೇ ಹೇಳಿದೆ, ಯಕ್ಷ, ಕಿನ್ನರ, ಕಿಂಪುರುಷ, ಗಂಧರ್ವರು ಅಂತ, ಸಿದ್ಧರು ಅಂತ, ಯೋಗಿಗಳು, ತಪಸ್ವಿಗಳು, ಗುರುಗಳು, ಗುರುಮಾತೆಯರು, ಮಹಾಶಕ್ತಿ, ಇವರೆಲ್ಲ ನಮ್ಮನ್ನು ಕಾಪಾಡ್ತಾರೆ. ಈಗ ಇಂದ್ರದೇವ ಇದ್ದಾನೆ, ಮಹೇಂದ್ರ. ಹಾಗೆ ನಾಗಲೋಕದಲ್ಲಿ ನಾಗರಾಜ ಇದ್ದಾನೆ. ನಾಗರಾಜನ ಕೈ ಕೆಳಗೆ ಯಕ್ಷ ದೇವತೆಗಳಿದ್ದಾರೆ, ಯಕ್ಷರಾಜ ಇದ್ದಾನೆ. ನಾಗರಾಜನ ಕೈ ಕೆಳಗೆ ಯಾರಿದ್ದಾರೆ? ಯಕ್ಷರಾಜ ಇದ್ದಾನೆ. ನಾಗಲೋಕದಲ್ಲಿ ಏನಿದೆ? ವಜ್ರ ವೈಢ್ಯರುಗಳು, ಮುತ್ತು ರತ್ನಗಳು, ವಜ್ರಾಭರಣಗಳು, ಹಾಗೆ ವಿಷ ಅಮೃತ ಎಲ್ಲ ಅಲ್ಲಿರುತ್ತೆ ನಾಗಲೋಕದಲ್ಲಿ. ಅದಕ್ಕೆ ನಾಗರಾಜ ಐಶ್ವರ್ಯಕ್ಕೆ ರಾಜ. ನಾಗರಾಜ ಚಿಂತಾಮಣಿ, ನಾಗಮಣಿ ಎಲ್ಲ ಇರುತ್ತೆ. ಈಗ ಯಕ್ಷರಾಜ ಯಾರ ಕೈ ಕೆಳಗಿದ್ದಾನೆ? ನಾಗರಾಜನ ಕೈ ಕೆಳಗಿದ್ದಾನೆ. ಯಕ್ಷರಾಜನ ಕೆಲಸ ಏನು? ಈ ವಜ್ರ ವೈಢ್ಯರ ನಿಧಿಗಳನ್ನು ನೋಡ್ಕೊಳ್ತಕ್ಕಂಥದ್ದು, ಕಾವಲಿರ್ತಕ್ಕಂಥದ್ದು. ಆದರೆ ಅನಾದಿ ಕಾಲದಿಂದ ಮಾಂತ್ರಿಕರು ಬಲಾತ್ಕಾರವಾಗಿ ಮಂತ್ರಶಕ್ತಿಗಳ ಅಧೀನ ಯಾರು? ಮಂತ್ರಗಳ ಅಧೀನ ಯಾರು? ದೇವತೆಗಳು. ಇದೇ ಲಾಜಿಕ್ ಬಳಸ್ಕೊಬಿಟ್ಟು ಮಂತ್ರಗಳ ಅಧೀನ ದೇವತೆಗಳು, ಮಂತ್ರಗಳು ಯಾರ ಅಧೀನ? ಮನುಷ್ಯರ ಅಧೀನ. ಮಂತ್ರಗಳು ಮನುಷ್ಯರ ಅಧೀನ. ನಾವು ಮಂತ್ರ ಪಠನೆ ಮಾಡ್ತೀವಿ, ಅದು ನಮ್ಮ ಅಧೀನದಲ್ಲಿದೆ ಮಂತ್ರದ ಅಧೀನದಲ್ಲಿ ಯಾರಿದ್ದಾರೆ? ದೇವತೆಗಳಿದ್ದಾರೆ. ನಾವು ಮಂತ್ರ ಪಠನೆ ಮಾಡಿ ಅವ್ರನ್ನ ವಶ ಮಾಡ್ಕೋಬೋದು. ಆದರೆ ಇವರು ಮಾಂತ್ರಿಕರು ಏನು ಮಾಡ್ತಾರೆ? ಬಲಾತ್ಕಾರವಾಗಿ ಕೋಳಿ ಬಲಿ ಕೊಡೋದು, ಕುರಿ ಬಲಿ ಕೊಡೋದು, ಮಕ್ಕಳನ್ನ ಬಲಿ ಕೊಡೋದು, ಪ್ರೆಗ್ನೆನ್ಸಿ ಗರ್ಭಿಣಿ ಸ್ತ್ರೀಯರನ್ನು ಬಲಿ ಕೊಡೋದು, ರಾಜಕುಮಾರಿಯರನ್ನು ಬಲಿ ಕೊಡೋದು, ಒಳ್ಳೆ ಮಹಾತ್ಮರನ್ನು, ಒಳ್ಳೆ ಮನುಷ್ಯರನ್ನು ಬಲಿ ಕೊಡೋದು. ಏತಕ್ಕೆ? ಈ ಗುಷ್ಮಾಂಡ, ಅಘೋರ, ಇನ್ನು ಭೈರವ, ದೆವ್ವ, ಭೂತ ಪ್ರೇತ ಪಿಶಾಚಿ, ಬೇತಾಳ, ಭೂತಗಳು, ಇವನ್ನೆಲ್ಲ ವಶ ಮಾಡ್ಕೊಳ್ಳೋಕ್ಕೆ ಬಲಿ ಕೊಡೋದು. ಇವ್ರು ಬಲಿ ಕೊಡ್ತಾರೆ. ಅದೇ ರೀತಿ ಇವ್ರು ಏನು ಮಾಡ್ತಾರೆ? ಯಕ್ಷಿಣಿನ ಬಲಾತ್ಕಾರವಾಗಿ ಏನೇನೋ ಪೂಜೆಗಳು ಮಾಡಿ, ಏನೇನೋ ಬಂಧನ, ಅಷ್ಟಬಂಧನಗಳಾಕಿ, ಅಷ್ಟದಿಕ್ಕುಗಳಲ್ಲಿ ಅಷ್ಟಬಂಧನ ಮಾಡಿ, ದೇವತಾ ಬಂಧನ ಮಾಡಿ, ನಾಗಬಂಧನ ಮಾಡಿ, ಆ ಯಕ್ಷಿಣಿಯರನ್ನು ಬಲಾತ್ಕಾರವಾಗಿ ಅವಾಹಯಾಮಿ ಬಲಾತ್ಕಾರ ವಶ ಮಾಡ್ಕೊಳ್ತಾರೆ. ಅವ್ರ ಹೆಣ್ಣುಮಕ್ಕಳನ್ನು ಯಕ್ಷಿಣಿ ಕುಮಾರಿಯರು, ಯಕ್ಷಿಣಿ ಹೆಂಡತಿಯರು, ಯಕ್ಷರಾಜ ಅವ್ರ ಹೆಂಡತಿಯರು, ಯಕ್ಷರಾಜ ಅವ್ರ ಮಗಳು, ಅವರನ್ನು ಇವ್ರು ವಶ ಮಾಡ್ಕೊಳ್ತಾರೆ. ವಶ ಮಾಡ್ಕೊಬಿಟ್ಟು ಒಂದು ಬಾಟ್ಲಲ್ಲಿ ಹಾಕ್ಕೊಬಿಡ್ತಾರೆ, ಬಾಟ್ಲಲ್ಲಿ ಹಾಕ್ಕೊಬಿಟ್ಟು ಮುಚ್ಚಿಬಿಡ್ತಾರೆ.
ಬಂಧಿಸ್ಕೊಬಿಡ್ತಾರೆ, ಇಲ್ಲ ಒಂದು ಬೊಂಬೆನಲ್ಲಿ ಹಾಕ್ಕೊಬಿಡ್ತಾರೆ, ಇಲ್ಲ ಮಂತ್ರದಂಡಲ್ಲಿ ಇಟ್ಕೊಬಿಡ್ತಾರೆ. ಅವ್ರ ಹತ್ರ ಹೇಳ್ಸ್ಕೊಳ್ಳೋದು, ಎಲ್ಲಿ ನಿಧಿ ಇದೆ ಹೇಳು, ಅವ್ರಿಗೆ ಒಡೆದು ಚಾಟಿನಲ್ಲಿ ಬಡ್ದು ನೀವು ನೋಡಿರ್ಬೋದು. ಈ ನಾಗದೇವತೆ, ಮತ್ಸ್ಯ ದೇವತೆ, ಇಂಥ ದೇವತೆಗಳನ್ನೆಲ್ಲ, ಇಂದ್ರದೇವನ ಮಗಳು, ಇಂಥವ್ರನ್ನೆಲ್ಲ ಮಂತ್ರವಾಗಿ ಬಡ್ದು ಚಾಟಿಗಳಲ್ಲಿ ಹೇಳ್ಸ್ಕೊತಾರೆ, ಏನೇನೋ ಸೀಕ್ರೆಟ್ಸ್ ಎಲ್ಲ. ಹಾಗೆ ನಿಧಿಗಳಲ್ಲಿ ಹೇಳು ಅಂತ ಇವರು ಹೊಡೆದು ಹೇಳ್ಸ್ಕೊತಾರೆ, ಬಡ್ದು ಹೇಳ್ಸ್ಕೊತಾರೆ. ಬರ್ರೆ ಎಳಿತಾರೆ ಅವ್ರಿಗೆ. ಪಾಪ ದೇವಕುಮಾರಿ ಇರೋರು ಅಂಥವ್ರು ಬರ್ರೆ ಎಳಿತಾರೆ. ಒಣಮೆಣ್ಸಿನ್ಕಾಯಿ ಘಾಟ ಹಾಕ್ತಾರೆ. ಒಣಮೆಣ್ಸಿನ್ಕಾಯಿ ಘಾಟ ಹಾಕ್ಬಿಟ್ಟು ರೂಮಲ್ಲಿ ಕೂಡ ಹಾಕ್ಬಿಟ್ಟು ಅವ್ರಿಗೆ ಬಂಧಿಸ್ಬಿಟ್ಟು ಘಾಟ ಹಾಕ್ತಾರೆ. ಕೊಡಬಾರ್ದ ಚಿತ್ರಹಿಂಸೆ ಕೊಡ್ತಾರೆ ಈ ಮಂತ್ರವಾದಿಗಳು, ಶುದ್ರ ಮಾಂತ್ರಿಕರು. ಅಷ್ಟೇ ಅಲ್ಲ, ರೇಪ್ ಮಾಡ್ತಾರೆ, ಬಿಡಲ್ಲ ಇವರು. ಅಷ್ಟು ಹಿಂಸೆ ಕೊಡ್ತಾರೆ ಅವ್ರಿಗೆ. ಏನು ಅನ್ಕೊಬಿಟ್ರಿ ನೀವು? ಅದನ್ನು ಕಲೀಲಿಕ್ಕೆ ಇವ್ರು ಕಲಿಸ್ಕೊಡ್ತೀನಿ ಬನ್ನಿ, ಹೇಳ್ಕೊಡ್ತೀನಿ ಬನ್ನಿ, ಮಾಡ್ತೀನಿ ಬನ್ನಿ ಅಂತಾರೆ. ಕೇಳಿ ಹೆಂಗಿದೆ ಕತೆ. ಕೋಪ ಬರಲ್ವಾ? ಸಿಟ್ಟು ಬರಲ್ವಾ? ಕಲಿಸ್ಕೊಡೋರಿಗೆ, ಯಕ್ಷಿಣಿ ವಿದ್ಯೆ ಕಲಿಸ್ಕೊಡೋರಿಗೆ ಕೊಡ್ತೀನಿ ಅನ್ನೋರ ಮೇಲೆ ಏನು ಮಾಡ್ಬೇಕು ನೀವು ಹೇಳ್ರಿ. ಅದೇ ನಿಮ್ಮ ಹೆಣ್ಮಕ್ಳ ತಂಟೆಗೆ ಯಾರನ್ನ ಬಂದರೆ, ನಿಮ್ಮ ಹೆಣ್ಮಕ್ಳನ್ನ ಬಲಾತ್ಕಾರ ಮಾಡಿದ್ರೆ ಅದು ಸೇಫಾ ನಿಮಗೆ? ಸರಿನಾ? ನಿಮ್ಮ ಹೆಣ್ಮಕ್ಳು ಸೇಫ್ ಆಗಿರಬೇಕು, ನಿಮ್ಮ ಹೆಂಡ್ತೀರು ಸೇಫ್ ಆಗಿರಬೇಕು, ನಿಮ್ಮ ಅಕ್ಕ ತಂಗಿಯರು ಸೇಫ್ ಆಗಿರಬೇಕು. ಅದೇ ಯಕ್ಷರಾಜನ ಮಗಳು ಸೇಫ್ ಬೇಡ, ಯಕ್ಷರಾಜನ ಹೆಂಡ್ತಿಗೆ ಸೇಫ್ ಬೇಡ. ದೇವತೆಗಳು, ಮತ್ಸ್ಯ ದೇವತೆ, ಇಂದ್ರದೇವನ ಮಗಳು, ಅವ್ರಿಗೆಲ್ಲ ಸೇಫ್ ಬೇಡ. ಇಂಥವ್ರಿಗೆಲ್ಲ ಏನು ಮಾಡ್ಬೇಕ್ರಿ? ನೀವೇ ಹೇಳಿ, ಯಾವ ಭಾಷೆಯಲ್ಲಿ ಇವ್ರಿಗೆ ಬೈಬೇಕು, ಯಾವ ಭಾಷೆಯಲ್ಲಿ ಉಗಿಬೇಕು, ಯಾವುದ್ರಲ್ಲಿ ಹೊಡಿಬೇಕು ಇವ್ರನ್ನ? ನೀವು ಹೇಳಿ, ತಪ್ಪಲ್ವಾ? ಅವ್ರೇನೋ ಹೇಳ್ತಾರೆ ಅಂದ್ಬಿಟ್ಟು ಇವ್ರು ಯಾರೋ ಕೇಳೋದು. ಯಕ್ಷಿಣಿ ವಿದ್ಯೆ ಗೊತ್ತಾ ನಿಮಗೆ ಗುರುಗಳೇ? ಯಕ್ಷಿಣಿ ವಿದ್ಯೆ ಕಲಿಸ್ತಾರೆ ಗುರುಗಳೇ. ನಾನು ವಾಟ್ಸಪ್ಪಲ್ಲಿ ನೋಡಿ, ನೋಡಿಯಪ್ಪ, ನಿಮಗೆ ಗೊತ್ತಿದೆಯೋ ಗೊತ್ತಿಲ್ವೋ ನನಗೆ ಗೊತ್ತಿಲ್ಲ. ಈಗ ನಾನು ಕ್ಲಾರಿಫಿಕೇಷನ್ ಕೊಟ್ಟಿದ್ದೀನಿ, ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು. ಯಕ್ಷಿಣಿ ವಿದ್ಯೆ ಅಂದರೆ ಇದೆ. ಇನ್ನೊಬ್ಬ ಯಕ್ಷರಾಜನ ಹೆಂಡತಿ ಅವ್ರ ಮಗಳನ್ನು ವಶ ಮಾಡ್ಕೊಳ್ಳೋದು, ಇದು ಸೇಫಾ ನಿಮಗೆ? ನಾನೊಂದು ಮಾತು ಹೇಳ್ತೀನಿ ಕೇಳಿ. ನಾಗರಾಜ ಅನ್ನೋನಿದ್ದಾನೆ, ಓಂ ಆದಿಶಯ ಶಕ್ತಿ ನಾಗರಾಜ ಸ್ವಾಮಿ. ಅವನು ಯಾರು ಗೊತ್ತಾ? 14 ಲೋಕಗಳಿಗೆ ಆಧಾರಭೂತ. ಈ ಯಕ್ಷರಾಜನ ಮೇಲೆ ಅವನಿರ್ತಾನೆ. ಅವನ ಸೈನ್ಯ ಹೆಂಗಿರುತ್ತೆ ಗೊತ್ತಾ? ಮೇಯ್ನ್ ಅಷ್ಟನಾಗ ಇರ್ತಾರೆ, ಅಷ್ಟಭೈರವ, ಅಷ್ಟರುದ್ರ ಇರ್ತಾರೆ. ಅವರ ಸಮೇತ ನಾಗ, ನಂದಿ, ಭೈರವೇಶ್ವರ, ಪವಾಡ ಬಸವ ಇರ್ತಾರೆ. ಅಂದರೆ ನಂದೀಶ್ವರ, ಭೃಂಗಿರಿಟಿ ಇವರೆಲ್ಲ. ಅವರೇನಾದರೂ ಮನಸ್ಸು ಮಾಡಿದ್ರೆ ರಕ್ತ ಕಕ್ಕಿ ರಕ್ತ ವಾಂತಿ ಮಾಡ್ಕೊಂಡು ಸಾಯ್ಬೇಕಾಗುತ್ತೆ. ಯಕ್ಷಿಣಿ ವಿದ್ಯೆಗೆ ಕೈ ಹಾಕಿದರೆ ಅವರು ಆ ರೀತಿ ಶಿಕ್ಷೆ ಕೊಡ್ತಾರೆ. ವಂಶಗಳು ನಾಶ ಮಾಡ್ತಾರೆ, ನಿಮ್ಮ ವಂಶಗಳು ಉಳಿಯೋದಿಲ್ಲ. ಯಕ್ಷಿಣಿ ವಿದ್ಯೆಗೆ ಕೈ ಹಾಕಿದರೆ ವಂಶಗಳು ಉಳಿಯೋದಿಲ್ಲ, ನೆನಪಿಟ್ಕೊಳ್ಳಿ. ಬಲಾತ್ಕಾರ ಯಕ್ಷಿಣಿ ಅಷ್ಟೇ ಅಲ್ಲ, ಇಂದ್ರದೇವನ ಮಗಳಿಗೆ ಕೈ ಹಾಕಿ, ನಾಗರಾಜನ ಮಗಳಿಗೆ ಕೈ ಹಾಕಿ, ಮತ್ಸ್ಯರಾಜನ ಮಗಳಿಗೆ ಕೈ ಹಾಕಿ, ಇನ್ಯಾವುದೋ ರಾಜ ಇನ್ಯಾರ್ದೋ ಮಕ್ಕಳಿಗೆ ಹೆಂಡ್ತಿಯರು ಕೈ ಹಾಕಿದರೆ ಉಳಿಯಲ್ಲ ಅವರು. ಮೊದಲು ಇದು ಬಿಟ್ಬಿಡಿ. ಉಪ್ಪು ತಿಂದ ಮೇಲೆ ನೀರು ಕುಡಿಲೇಬೇಕು. ಇದುವರೆಗೂ ಉಪ್ಪು ತಿಂದಿರ್ತೀರಾ, ಕನಿಷ್ಠ ಇನ್ಮೇಲಾದರೂ ಜ್ಞಾನೋದಯ ಮಾಡ್ಕೊಳ್ಳಿ, ಒಳ್ಳೆ ಥರ ಹೋಗಿ. ಅದೇ ನೀವು ಪ್ರೀತಿಯಿಂದ ತೆಂಗಿನಕಾಯಿ ಹೊಡೀರಿ, ಪ್ರೀತಿಯಿಂದ ಹೂತ್ಕಡ್ಡೆ ಹಚ್ಚಿ, ಪ್ರೀತಿಯಿಂದ ಕರ್ಪೂರ ಹಚ್ಚಿ, ಪ್ರೀತಿಯಿಂದ ನೈವೇದ್ಯ ಇಡಿ. ಬಲಿ ಬೇಡ, ಯಾವುದೇ ಪ್ರಾಣಿ ಬಲಿ ಬೇಡ, ಹಿಂಸೆ ಕ್ರೌರ್ಯ ಬೇಡ, ಬಲಾತ್ಕಾರ ಬೇಡ. ಪ್ರೀತಿಯಿಂದ ಹೊಲಿಸ್ಕೊಳ್ರಿ. ಯಕ್ಷರಾಜ ಹೊಲಿತಾನೆ, ಆ ಜಗನ್ಮಾತೆ ಯಕ್ಷಿಣಿ ಹೊಲಿತಾಳೆ, ಕುಮಾರಿಯರು ಹೊಲಿತಾರೆ, ಕುಮಾರರು ಹೊಲಿತಾರೆ, ದೇವತೆಗಳು ಹೊಲಿತಾರೆ. ಅವ್ರ ಆಶೀರ್ವಾದ ಇದ್ದರೆ, ಅವ್ರು ಕೊಟ್ಟ ಭಿಕ್ಷೆ ನಮಗೆ ಸಾಕು. ಈ ಜೀವನದಲ್ಲಿ ಆರೋಗ್ಯ ಮುಖ್ಯ. ಈ ಜೀವನದ ಕಷ್ಟಗಳಿಂದ ನಾವು ಬಿಡುಗಡೆ ಆಗಬೇಕು, ಅದು ಮುಖ್ಯ. 4 ಜನರ ಮುಂದೆ ನಾವು ತಲೆ ಎತ್ಕೊಂಡು ನಡಿಬೇಕು, ಅದು ಮುಖ್ಯ. ಯಾರ್ಯಾರು ನಮ್ಮ ಜೀವನದಲ್ಲಿ ನಮ್ಗೆ ಅವಮಾನ ಮಾಡಿದ್ದಾರೆ, ಯಾರ್ಯಾರು ಅಪಮಾನ ಮಾಡಿದ್ದಾರೆ, ಅವ್ರ ಮುಂದೆ ನಾವು ತಲೆ ಎತ್ಕೊಂಡು ನಿಲ್ಲಬೇಕು, ಅದು ಮುಖ್ಯ. ಅದಕ್ಕಾಗಿ ಏನು ಬೇಕು? ಮೊದಲನೇದು ಆರೋಗ್ಯ ಬಗ್ಗೆ. ಎರಡನೇದು ಏನೋ ನಾವು ಜೀವನ ಮಾಡಲಿಕ್ಕೆ ಒಂದಷ್ಟು ಖರ್ಚಿಗೆ ಒಂದು ಒಳ್ಳೆಯ ಉದ್ಯೋಗ, ಏನೋ ಒಂದಷ್ಟು ಅನುಕೂಲ, ಅದನ್ನು ಕೇಳ್ಕೊಳ್ರಿ. ಆ ಭಗವಂತ ದೇವತೆಗಳು ನಮಗೆ ಸದಾ ಕಾಪಾಡ್ತಾರೆ. ಒಳ್ಳೆಯ ಮಾರ್ಗದಲ್ಲಿ ಹೋಗೋರಿಗೆ ಸದಾ ಅವರು ಒಳ್ಳೆಯ ಮಾರ್ಗನೇ ತೋರಿಸ್ತಾರೆ. ಸದಾ ನಮ್ಮ ಜೊತೆ ಇದ್ಕೊಂಡು, ಅಕ್ಕಪಕ್ಕ ಇದ್ಕೊಂಡು ನಮಗೆ ನೆರಳಾಗಿರ್ತಾರೆ. ಅವರಿಗೆ ಋಣಿಯಾಗಿರ್ಬೇಕು ನಾವು. ಅದಕ್ಕೆ ಸೋಮವಾರ, ಶನಿವಾರ, ಬುಧವಾರ, ಮಂಗಳವಾರ ಇತ್ಯಾದಿ ವಾರಗಳಲ್ಲಿ ದೇವಸ್ಥಾನಗಳಿಗೆ ಹೋಗಿ ದೇವ್ರ ದರ್ಶನ ಮಾಡ್ಕೊಳ್ಳಿ. ನಾಗಾರಾಧನೆ ಮಾಡಿ ಯಕ್ಷದೇವತೆ, ಯಕ್ಷರಾಜ, ಯಕ್ಷಗಾನ ಅಂತಿರಲ್ಲ ನೀವು, ಕಾಂತಾರ ಸಿನಿಮಾ ಎಲ್ಲ ಗೊತ್ತಲ್ಲಪ್ಪ, ಆ ದೇವತೆಗಳನ್ನು ಆರಾಧಿಸಿ ಅವರ ಆಶೀರ್ವಾದ ಪಡೀರಿ. ಭಕ್ತಿಯಿಂದ ಅವರ ಪ್ರೀತಿ ಗೆಲ್ರಿ. ಅವರು ನಮಗೆ ತಂದೆ ತಾಯಿ ಗುರುಗಳ್ರಿ, ದೈವ ರೀ. ನಾವು ಅವರಿಗೆ ಮಕ್ಕಳು, ಶಿಷ್ಯರು, ಭಕ್ತರಾಗಿರ್ಬೇಕು ಅಷ್ಟೇ ಹೊರತು
ಅವ್ರ ಮೇಲೆ ದೌರ್ಜನ್ಯ ಮಾಡಬಾರ್ದು, ಬೇರೆಯವ್ರ ಕೈಯಲ್ಲಿ ಮಾಡಿಸ್ಬಾರ್ದು. ದಯವಿಟ್ಟು ಹೇಳ್ತೀನಿ, ಕೇಳ್ಕೊಳ್ಳಿ, ಕೇಳಿ ಕಲೀರಿ. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಒಂದು ಲೈಕ್ ಮಾಡಿ. ನಿಮ್ಮ ಪ್ರೋತ್ಸಾಹ ಇದ್ದರೆ ಮತ್ತೆ ಇನ್ನೊಂದು ವಿಡಿಯೋ ಮಾಡ್ತೀನಿ. ನಿಮ್ಮ ಪ್ರೋತ್ಸಾಹ ಬೇಕು, ನನಗೆ ಸಹಕಾರ ಬೇಕು. ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಹಾಕ್ಕೊಳ್ಳಿ. ಹಾಗೆ ಮುಂದಿನ ವೀಡಿಯೋಗಳನ್ನು ನೋಡಿ, ಹಿಂದಿನ ವೀಡಿಯೋಗಳನ್ನು ನೋಡಿ. ಈಗ ಅರ್ಥ ಮಾಡ್ಕೊಳ್ರಲ್ಲ ಯಕ್ಷಿಣಿ ವಿದ್ಯೆ ಅಂದರೆ ಏನು ಅಂತ. ಈಗಾಗಲೇ ಹಾಕಿದ್ದೀನಿ ಇದು ಒಂದು. ಓಕೆನಾ? ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಭಕ್ತಿ ಮಾರ್ಗದಲ್ಲಿ ಸಾಗಿ, ಒಳ್ಳೆಯ ಮಾರ್ಗದಲ್ಲಿ ಸಾಗಿ. ದೈವ ಸದಾ ನಿಮ್ಮ ಜೊತೆಗಿರುತ್ತೆ. ಗುರುಗಳ ಆಶೀರ್ವಾದ ನಿಮ್ಮ ಸದಾ ನಿಮಗಿರುತ್ತೆ. ನಿಮಗೆ ಯಾವುದೇ ಕಷ್ಟಗಳು ಬರೋದಿಲ್ಲ. ಒಂದು ವೇಳೆ ಕಷ್ಟಗಳಿದ್ರೆ ನಿವಾರಣೆ ಆಗುತ್ತೆ, ರೋಗಗಳಿದ್ರೆ ನಿವಾರಣೆ ಆಗುತ್ತೆ, ಸಾಲಗಳ ಬಾಧೆ ಇದ್ದರೆ ನಿವಾರಣೆ ಆಗುತ್ತೆ. ಯಾವುದೇ ಚಿಂತೆ ಬೇಡ ನಿಮಗೆ. ಶತ್ರುಗಳ ಬಾಧೆ ಇದ್ದರೆ ಅವರು ನಾಶ ಆಗ್ತಾರೆ, ಶತ್ರುಗಳು. ಯಾವುದೇ ಚಿಂತೆ ಬೇಡ ನಿಮಗೆ. ಒಳ್ಳೆಯದಾಗಲಿ ನಿಮಗೆ. ಒಂದು ಲೈಕ್ ಮಾಡೋದು ಮರಿಬೇಡಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.